ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿತ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 3ನೇ ಪಾದ 8ನೇ ಅಧಿಕರಣದೊಳಗ 30ನೇ ಒಂದು ಸೂತ್ರ, ಅದರಲ್ಲಿ ಭಾಷ್ಯ. ಹಾಗಾಗಲೇ ಒಂದಿಷ್ಟು ಭಾಷ್ಯ ಈಗಾಗಲೇ ವಿಚಾರ ಮಾಡ್ತಾ ಬಂದಿದ್ದೀವಿ. ಈಗ ಮುಂದೆ ಭಾಷ್ಯವನ್ನು ಮುಂದುವರಿಸ್ತಾರ. ತತಶ್ಚ ಅತೀತ ಕಲ್ಪಾನುಷ್ಠಿತ ಪ್ರಕೃಷ್ಟ ಜ್ಞಾನ ಕರ್ಮಣಾಂ ಈಶ್ವರಾಣಾಂ ಹಿರಣ್ಯಗರ್ಭಾದೀನಾಂ ವರ್ತಮಾನ ಕಲ್ಪಾದೌ ಪ್ರಾದುರ್ಭವತಾಂ ಪರಮೇಶ್ವರಾನುಗ್ರಹೀತಾನಾಂ ಸುಪ್ತ ಪ್ರತಿಬುದ್ಧವತ್ ಕಲ್ಪಾಂತರ ವ್ಯವಹಾರ ಅನುಸಂಧಾನೋಪಪತ್ತಿ. ತತಶ್ಚ ಅಂತ ಆನಂತರದಲ್ಲಿ ಅತೀತ ಕಲ್ಪಾನುಷ್ಠಿತ. ಅತೀತ ಅಂದ್ರೆ ಹಿಂದೆ ಕಳೆದು ಹೋಗಿರತಕ್ಕಂತ, ಹಿಂದಿನ ಒಂದು ಕಲ್ಪದಲ್ಲಿ ಅಂತ. ಈ ಹಿಂದೆ ಹಿಂದೆಷ್ಟೋ ಕಲ್ಪಗಳು ಆಗಿ ಹೋಗಿದಾವ, ಹಿಂದೆಷ್ಟೋ ಸೃಷ್ಟಿಗಳು ಆಗಿ ಹೋಗಿದಾವ. ಈಗ ಈ ಒಂದು ಕಲ್ಪದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಅತೀತ ಕಲ್ಪಾನುಷ್ಠಿತ, ಹಿಂದಿನ ಕಲ್ಪದಲ್ಲಿ ಯಾವ ಅನುಷ್ಠಾನ ಮಾಡಿರ್ತಕ್ಕಂಥ ಪ್ರಕೃಷ್ಟ ಜ್ಞಾನ ಕರ್ಮಣಾಂ ಈಶ್ವರಾಣಾಂ. ಇಲ್ಲಿ ಈಶ್ವರಾಣಾಂ ಅಂತಂದ್ರೆ ಇಲ್ಲಿ ಹಿರಣ್ಯಗರ್ಭ ಅಂತ. ಹಿರಣ್ಯಗರ್ಭನಾಗಿರ್ತಕ್ಕಂಥವನು ಇಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನ ಐಶ್ವರ್ಯವನ್ನ ಪ್ರಾಪ್ತ ಮಾಡಿಕೊಂಡಿರ್ತಾನ. ಅವನು ಯಾರು? ಹಿರಣ್ಯಗರ್ಭ. ಈಶ್ವರನಾಗಿರ್ತಕ್ಕಂಥ ಹಿರಣ್ಯಗರ್ಭ ಆ ಹೆಚ್ಚಿನ ಒಂದು ಜ್ಞಾನ ಕರ್ಮಗಳನ್ನ ಅವನು ಹೊಂದಿರ್ತಾನ ಅಂತ. ಯಾಕಂದ್ರೆ ಅವನೇ ಆದಿಜೀವ ಅಂತ ಹೇಳಿಸ್ಕೊಳ್ತಾನ ಹಿರಣ್ಯಗರ್ಭನೇ. ಯಾಕಂದ್ರೆ ಅವರಿಗೆ ಒಂದು ಉಪಾಸನಾ ಅಥವಾ ಕರ್ಮದ ಸಂಸ್ಕಾರ ಅನ್ನುವಂತಹದ್ದು ಇರ್ತದಂತ. ಮತ್ತು ಅಲ್ಲಿ ಈಶ್ವರನ ಅನುಗ್ರಹ ಅನ್ನುವಂತಹದ್ದು, ಈ ಹಿರಣ್ಯಗರ್ಭನಿಗೆ ಪರಮಾತ್ಮನ ಒಂದು ಅನುಗ್ರಹದಿಂದ ಆ ಹಿಂದಿನ ಒಂದು ಕಲ್ಪದ ಸ್ಮರಣೆ ಆಗ್ತದ ಅಂತ ಹೇಳ್ತಾರ ಅವರು. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಅತೀತ ಕಲ್ಪ ಅನುಷ್ಠಿತ ಪ್ರಕೃಷ್ಟ ಜ್ಞಾನ ಕರ್ಮಣಾಂ ಈಶ್ವರಾಣಾಂ ಹಿರಣ್ಯಗರ್ಭಾದೀನಾಂ. ಹಿಂದಿನ ಕಲ್ಪದಲ್ಲಿ ಅನುಷ್ಠಾನಗೊಳಿಸಿರತಕ್ಕಂಥ ಯಾವ ಈಶ್ವರನಾಗಿರ್ತಕ್ಕಂಥ ಹಿರಣ್ಯಗರ್ಭಾದಿಗಳಿಗೆ ಪ್ರಕೃಷ್ಟ ಜ್ಞಾನ ಕರ್ಮಣ, ಪ್ರಕೃಷ್ಟ ಅಂದ್ರೆ ಹೆಚ್ಚಿನ ಒಂದು ಜ್ಞಾನ ಕರ್ಮಾದಿಗಳಿರುವುದರಿಂದ, ಮತ್ತು ಅಷ್ಟೇ ಅಲ್ಲ ಪರಮೇಶ್ವರ ಅನುಗ್ರಹಿತಾನ, ಆ ಪರಮಾತ್ಮನ ಒಂದು ಕೃಪಾ, ಅವನ ಆಶೀರ್ವಾದ ಮೂಲಕವಾಗಿ ವರ್ತಮಾನ ಕಲ್ಪ ಆದವು. ಅಂದ್ರೆ ಈ ಸದ್ಯದ ಕಾಲದೊಳಗ, ಈ ಒಂದು ಕಲ್ಪದೊಳಗ, ಈಗ ಮತ್ತೆ ಈಗ ಸೃಷ್ಟಿ ಮಾಡ್ಬೇಕಾಗೈತಲ್ರಿ. ಇವಾಗ ಈ ಸೃಷ್ಟಿ ಮಾಡ್ಬೇಕಾದ್ರೆ ಈ ಕಲ್ಪದಲ್ಲಿ ಪ್ರಾದುರ್ಭವತಾಂ, ಅವು ಪ್ರಾದುರ್ಭಾವ ಆಗ್ತಾವಂತ, ಉತ್ಪತ್ತಿ ಆಗ್ತಾವಂತ. ಹೆಂಗ ಅಂತಂದ್ರೆ ಸುಪ್ತ ಪ್ರತಿಬುದ್ಧವತ್. ಈಗ ಒಬ್ಬವನು ಮಲ್ಕೊಂಡಿದ್ದಾನ, ಅವನು ನಿನ್ನೆ ದಿವಸ ಏನೇನು ಮಾಡಿದಾನೋ ಎಚ್ಚರ ಆದ ಕೂಡಲೇ ಅವನಿಗೆ ಅದರ ಸ್ಮರಣೆ ಎನ್ನುವಂತಹದ್ದು ಬರ್ತದ. ಅವನಿಗೆ ಎಚ್ಚೆತ್ತ ಮನುಷ್ಯನಿಗೆ ಹಿಂದಿಂದ ನಿನ್ನೆ ದಿವಸದ ಏನ್ ಎಲ್ಲಾನು ಹೇಳ್ತಾನಿಲ್ರಿ. ನಿನ್ನೆ ಏನೇನ್ ಮಾಡಿದ್ದ ಏನ ಎಲ್ಲಾ ನಾವು ನೆನಪಿನೊಳಗೆ ಬರ್ತತಿಲ್ರಿ ಅವನಿಗೆ. ಅವನಿಗೆ ಯಾವ ರೀತಿಯಾಗಿ ಮಲಗಿರ್ತಕ್ಕಂತ ವ್ಯಕ್ತಿ ನಿನ್ನೆ ದಿವಸ ಆಗಿರ್ತಕ್ಕಂತ ವಿಚಾರಗಳನ್ನ ಯಾವ ರೀತಿಯಾಗಿ ಅವನು ಸ್ಮರಣ ಮಾಡಿಕೊಳ್ತಾ ಇದ್ದಾನೋ ಹಾಗೆ ಅಂತ. ಹಂಗ ಇಲ್ಲಿ ಕಲ್ಪಾಂತರದಲ್ಲಿ ಹಿಂದಿನ ಕಲ್ಪಗಳಲ್ಲಿ ಆಗಿರ್ತಕ್ಕಂಥದ್ದು ಏನದಲ್ಲ ಅವನಿಗೆ ಈ ಕಲ್ಪದೊಳಗ ಈಗೇನು ಪುನಃಸೃಷ್ಟಿ ಆಗೈತಲ್ರಿ ಇವಾಗ, ಅದನ್ನ ಅವನ ನೆನಪಿ ತಂದು ಕೊಡ್ತಾನಂತ. ಯಾರು? ಆ ಈಶ್ವರನ ಅನುಗ್ರಹದಿಂದ, ಪರಮಾತ್ಮ ಅನುಗ್ರಹದಿಂದ
ಅವನಿಗೆ ಕಲ್ಪಾಂತರ ವ್ಯವಹಾರ ಅನುಸಂಧಾನೋಪಪತ್ತಿ. ಅಂದ್ರೆ ಹಿಂದಿನ ಕಲ್ಪಗಳಲ್ಲಿ ಮಾಡಿರ್ತಕ್ಕಂಥ ವ್ಯವಹಾರಗಳ ಒಂದು ನೆನಪನ್ನುವಂತಹದ್ದು ಅವನಿಗೆ ಉಂಟಾಗ್ತದ ಅಂತ, ಅವನಿಗೆ ಪ್ರಾಪ್ತವಾಗ್ತದ ಅಂತ ಹೇಳ್ತಾರೆ. ಮತ್ತು ಅದಕ್ಕೇನೋ ಪ್ರಮಾಣ ಐತೇನ್ರಿ ಅಂತಂದ್ರೆ ಅದಕ್ಕೆ ಶ್ರುತಿ ಪ್ರಮಾಣ ಕೊಡ್ತಾರ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಗಂಹ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಯಹ ಅಂದ್ರೆ ಯಾವನು ಅಂತಂದ್ರೆ ಯಾವ ಪರಮಾತ್ಮನು ಅಂತ. ಬ್ರಹ್ಮಾಣಂ ವಿದದಾತಿ ಪೂರ್ವಂ, ಪೂರ್ವದಲ್ಲಿ ಬ್ರಹ್ಮನನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು. ಇಲ್ಲಿ ಬ್ರಹ್ಮ ಅಂತಂದ್ರೆ ನಾವು ಹಿರಣ್ಯ ಗರ್ಭ ಅಂತಾನೆ ಅರ್ಥ ಮಾಡಬೇಕು. ಪ್ರಥಮದಲ್ಲಿ ಪರಮಾತ್ಮ ಹಿರಣ್ಯ ಗರ್ಭನನ್ನೇ ಸೃಷ್ಟಿ ಮಾಡ್ತಾನಂತ. ಅಂದ್ರೆ ಯಾವ ಬ್ರಹ್ಮನನ್ನ ಮೊದಲು ಸೃಷ್ಟಿ ಮಾಡಿದ್ದಾನೆಯೋ, ಅಥವಾ ಇಲ್ಲಿ ಚತುರ್ಮುಖ ಬ್ರಹ್ಮ ಅಂದ್ರೂ ಕೂಡ ನಡೀತದ್ರಿ. ಯಾಕೆ ಚತುರ್ಮುಖ ಬ್ರಹ್ಮನೇ ಸೃಷ್ಟಿ ಮಾಡೋದಲ್ರಿ ಇವಾಗ. ಫಸ್ಟ್ ಚತುರ್ಮುಖ ಬ್ರಹ್ಮನನ್ನ ಆ ಪರಮಾತ್ಮ ಸೃಷ್ಟಿ ಮಾಡಿಬಿಡ್ತಾನ. ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ, ಅವನಿಗೆ ಎಲ್ಲಾ ವೇದಗಳನ್ನ ಕಳುಹಿಸಿಕೊಡ್ತಾನಂತ. ಅವನಿಗೆ ಆ ಬ್ರಹ್ಮದೇವನಿಗೆ ಇಲ್ಲಿ ಎಲ್ಲಾ ವೇದಗಳದಾವಲ್ರಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಅನ್ನುವಂತ ಈ ಎಲ್ಲ ವೇದಗಳನ್ನ ಅವನು ಯಾವನು ಕಳಿಸಿಕೊಡ್ತಾ ಇದ್ದಾನೋ ಅಂಥ ಯಾವ ಆತ್ಮಬುದ್ಧಿ ಪ್ರಕಾಶಂ. ಆತ್ಮಬುದ್ಧಿ ಪ್ರಕಾಶ ಅಂತಂದ್ರೆ ಈ ಆತ್ಮನನ್ನ ಬುದ್ಧಿಯನ್ನ ಪ್ರಕಾಶಗೊಳಿಸ್ತಕ್ಕಂಥ ಆ ಪರಮಾತ್ಮನನ್ನ ಅಂತ. ಯಾವನು ಬ್ರಹ್ಮನನ್ನ ಮೊದಲು ಸೃಷ್ಟಿ ಮಾಡಿದಾನೋ ಮತ್ತು ಆ ಬ್ರಹ್ಮನಿಗೆ ವೇದಗಳನ್ನ ಕಳಿಸಿಕೊಟ್ಟವನಾಗಿದ್ದಾನೆಯೋ ಮತ್ತು ಆತ್ಮಬುದ್ಧಿಯನ್ನ ಪ್ರಕಾಶಗೊಳಿಸ್ತಕ್ಕಂಥವನು ಯಾವನಾಗಿದ್ದಾನೆಯೋ ಅಂಥವನಿಗೆ ನಾನು ಇಲ್ಲಿ ಶರಣ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಂಥ ಪರಮಾತ್ಮನನ್ನ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ನಾನು ಶರಣು ಹೊಂತ ಇದ್ದೀನಿ ಅಂತ ಹೇಳಿ ಹಿಂಗ ಉಪನಿಷತ್ತು, ಶ್ವೇತಾಶ್ವೇತ ಉಪನಿಷತ್ತು ಹೇಳ್ತದೆ. ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಆ ಮುಮುಕ್ಷುವಾಗಿರ್ತಕ್ಕಂಥ ನಾನು, ಅಹಂ ನಾನು, ಶರಣಂ ಪ್ರಪದ್ಯೆ ಅಂದ್ರೆ ಶರಣು ಹೋಗ್ತಾ ಇದ್ದೀನಿ, ಶರಣಾಗತನಾಗ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಪರಬ್ರಹ್ಮವನ್ನೇ ಕುರಿತು ಇಲ್ಲಿ ಸ್ತೋತ್ರ ಮಾಡಿದಾರಂತ. ಬ್ರಹ್ಮನನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಪರಬ್ರಹ್ಮನೇ, ಮತ್ತು ವೇದಗಳನ್ನ ಅವನಿಗೆ ಅರ್ಪಿಸಿರ್ತಕ್ಕಂಥವನು ಪರಮಾತ್ಮನೇ ಅದಾನ. ಮತ್ತ ನಮ್ಮ ಈ ಜೀವನನ್ನ ಅಥವಾ ಬುದ್ಧಿಯನ್ನ ಪ್ರಕಾಶಗೊಳಿಸ್ತಕ್ಕಂಥವನಿಗೆ ಯಾರು ಅಂದ್ರೆ ಪರಮಾತ್ಮನೇ. ಅಂಥ ಪರಮಾತ್ಮನಿಗೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ನಾನು ಶರಣು ಹೋಗ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡೈತಿ ಅಂತ. ಅಂದ್ರೆ ಹಿರಣ್ಯ ಗರ್ಭನಿಗೆ ಆ ಪರಮಾತ್ಮನ ಅನುಗ್ರಹದಿಂದಲೇ ಈ ಕಲ್ಪದೊಳಗ ಆ ವೇದಗಳ ಸ್ಮರಣೆ ಉಂಟಾಗ್ತದ ಅಂತ. ಈ ಶ್ರುತಿ ಅಭಿಪ್ರಾಯ ಏನು ಅಂತಂದ್ರೆ ಹಿರಣ್ಯ ಗರ್ಭ ಏನದಾನಲ್ಲ, ಆ ಪರಮೇಶ್ವರನ ಅನುಗ್ರಹ, ಅವನ ಆಶೀರ್ವಾದದಿಂದಲೇ ಅವನು ಏನು ಅಧ್ಯಯನ ಮಾಡ್ಬೇಕಾಗಿಲ್ಲ, ವೇದಗಳನ್ನ ಅಧ್ಯಯನ ಮಾಡಿ ನೆನಪಿಸ್ಕೊಳ್ಬೇಕನ್ನೋದೇನಿಲ್ಲ. ಅದು ಆ ವೇದಗಳ ಸ್ಮರಣೆ ಅನ್ನುವಂತಹದ್ದು ಈ ಕಲ್ಪದೊಳಗ, ಈ ಸೃಷ್ಟಿಯೊಳಗ ಅವನಿಗೆ ಸಹಜವಾಗಿ ಅವನಿಗೆ ಆಗ್ತದ ಅಂತ ಹೇಳಿ ಹಿಂಗ ಶ್ವೇತಾಶ್ವೇತ ಉಪನಿಷತ್ತು ಅನ್ನುವಂತಹದ್ದು ಉಪದೇಶ ಮಾಡ್ಕೊಂಡು ಬಂದ. ಸ್ಮರಂತಿ ಚ ಶೌನಕಾದಯ. ಮತ್ತು ಇಲ್ಲಿ ಸ್ಮೃತಿ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಶೌನಕಾದಿಗಳು ಹೇಳ್ತಾ ಇದ್ದಾರೆ, ಮಧುಚ್ಛಂದ ಪ್ರಭೃತಿಭಿಹಿ ಋಷಿಭಿಹಿ ದಾಸತಯ್ಯೋ ದ್ರಷ್ಟಾ ಇತಿ. ಇಲ್ಲಿ ಶೌನಕಾದಿಗಳು ಯಾವ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಧುಚ್ಛಂದವೇ ಮೊದಲಾಗಿರ್ತಕ್ಕಂಥ ಯಾವ ಋಷಿಗಳು ಅವರು 10 ಮಂಡಲ ವೃಕ್ಷಗಳನ್ನ ಕಂಡು ಹಿಡಿದ್ರು ಅಂತೇಳಿ ಶೌನಕರು ಉಪದೇಶ ಮಾಡ್ಕೊಂಡು ಬಂದಾರ. ಶೌನಕನೇ ಮೊದಲಾಗಿರ್ತಕ್ಕಂಥವ್ರು ಏನ್ ಹೇಳ್ಯಾರ ಅಂತಂದ್ರೆ, ಇಲ್ಲಿ ಮಧುಚ್ಛಂದನೇ ಮುಂತಾದಾಗಿರ್ತಕ್ಕಂಥ ಋಷಿಗಳು ಆ 10 ಮಂಡಲ ವೃಕ್ಷಗಳದಾವಲ್ಲ ಅವುಗಳನ್ನ ಕಂಡು ಹಿಡಿದ್ರು ಅಂತೇಳಿ ಇಲ್ಲಿ ಮಧುಚ್ಛಂದ ಪ್ರವೃತ್ತಿ ಋಷಿಭಿಹಿ. ಮಧುಚ್ಛಂದವೇ ಪ್ರವೃತ್ತಿ ಅಂದ್ರೆ ಮೊದಲಾಗಿರತಕ್ಕಂಥ ಋಷಿಗಳಿಂದ ದಾಸತವ್ಯೋ ದೃಷ್ಟ ಇತಿ.
ಶಾಸಿತವ್ಯೋ ಅಂತಂದ್ರೆ 10 ಮಂಡಲದ ರುಕ್ಕುಗಳು ಅಂತ. ಅವುಗಳನ್ನ ದೃಷ್ಟ ಅಂದ್ರೆ ಕಂಡುಕೊಂಡ್ರು ಅಂಥೇಳಿ ಹಿಂಗ ಸ್ಮೃತಿ ಗ್ರಂಥವು ಕೂಡ ನಮಗ ಹೇಳ್ತದ ಅಂತ ಹೇಳ್ತಾ ಇದ್ದಾರೆ. ಪ್ರತಿವೇದಂ ಚ ಏವಮೇವ ಕಾಂಡ ಶಾದಯ ಸ್ಮರಂತೆ. ಇಲ್ಲಿ ಪ್ರತಿಯೊಂದು ವೇದದಲ್ಲಿ, ಎಷ್ಟು ವೇದ ಅಲ್ಲ, ಪ್ರತಿಯೊಂದು ವೇದಗಳಲ್ಲಿ ಹೀಗೆ ಅಂಥೇಳಿ ಆ ಕಾಂಡರ್ಷಿಗಳೇ ಮೊದಲಾಗಿರ್ತಕ್ಕಂಥದವರು ಸ್ಮೃತಿಗಳಲ್ಲಿ ಹೇಳಿದ್ದಾರೆ ಅಂತ. ಆ ಕಾಂಡರ್ಷಿಗಳೇ ಮುಂತಾದಂತ ಯಾವ ಸ್ಮೃತಿ ಗ್ರಂಥಗಳಲ್ಲಿ ಇದನ್ನು ಹೇಳ್ಕೊಂಡು ಬಂದಾರ ಅಂತಾರ. ಅಂದ್ರೆ ಇಲ್ಲಿ ಒಂದು ಟಿಪ್ಪಣಿ ಕೊಡ್ತಾರ. ಅಂದ್ರೆ ಯಜುರ್ವೇದದೊಳಗ 9 ಕಾಂಡರ್ಷಿಗಳನ್ನ ಸ್ಮೃತಿಕಾರ ತಿಳಿಸ್ಯಾರಂತಲ್ರಿ. ಯಜುರ್ವೇದದಲ್ಲಿ ಬರ್ತಕ್ಕಂತ ವಿಚಾರ ಇದು. ಅಲ್ಲಿ 9 ಕಾಂಡರ್ಷಿಗಳನ್ನ ಸ್ಮೃತಿಕಾರರು ಅಲ್ಲಿ ಹೇಳ್ಕೊಂಡು ಬಂದಾರೆ ಅಂತ ಹೇಳಿ ಹಿಂಗ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಶ್ರುತಿರಪಿ ಶ್ರುತಿ ಋಷಿ ಜ್ಞಾನ ಪೂರ್ವಕಮೇವ ಮಂತ್ರೇಣ ಅನುಷ್ಠಾನಂ ದರ್ಶಯತಿ. ಇಲ್ಲಿ ಶ್ರುತಿಯು ಕೂಡ ಏನ್ ಹೇಳ್ತದೆ, ಇಲ್ಲಿ ಋಷಿಜ್ಞಾನ ಪೂರ್ವಕಮೇವ ಮಂತ್ರೇಣ ಅನುಷ್ಠಾನಂ ದರ್ಶಯತಿ. ಅಂದ್ರೆ ಋಷಿಗಳ ಜ್ಞಾನ ಪೂರ್ವಕವಾಗಿಯೇ ಮಂತ್ರವನ್ನು ಅನುಷ್ಠಾನ ಮಾಡಬೇಕು ಅಂತ. ಅಂದ್ರೆ ಯಾವನು ಆ ಮಂತ್ರದ ಒಂದು ಅನುಷ್ಠಾನ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಋಷಿಗಳ ಮುಖಾಂತರವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದ. ಅಂದ್ರೆ ತಾವೇ ಸ್ವತಃ ಮಾಡಬಾರದು ಅಂತ. ಅದು ಯಾವುದು ಅಂತಂದ್ರೆ ಅದಕ್ಕೆ ಹೇಳ್ತಾರ ಅವರು, ಋಷಿಜ್ಞಾನ ಪೂರ್ವಕಮೇವ ಮಂತ್ರೇಣುಷ್ಠಾನ ದರ್ಶಯತಿ ಯೋಹ ವಾ ಅವಿದಿತಾರ್ಷ್ಣೇಯ ಯಚ್ಛಂದಸೋ ದೈವತ ಬ್ರಾಹ್ಮಣೇನ ಮಂತ್ರೇಣ ಯಾಜಯತಿ ವಾ ಅಧ್ಯಾಪಯತಿ ವಾ ಸ್ಥಾಣುಂ ವೈ ರುಚ್ಯತಿ ಗರ್ತಂ ವಾ ಪ್ರತಿಪದ್ಯತೆ ಇತ್ಯುಪಕ್ರಮ್ಯ. ಇಲ್ಲಿ ಆ ಶ್ರುತಿ ಪ್ರಮಾಣದ ಅರ್ಥವನ್ನ ಇಲ್ಲಿ ಹೇಳ್ತಾರೆ. ನಮಗ ಶ್ರುತಿ ಪ್ರಮಾಣ ಕೊಡ್ತಾ ಇದ್ದಾರೆ ಅವರು. ಅದು ಆರ್ಷೇಯ ಬ್ರಾಹ್ಮಣದೊಳಗೆ ಬರ್ತದಂದ್ರ ಮಂತ್ರ ಅನ್ನುವಂತಹದ್ದು. ಯೋಹವಾ ಅವಿದಿತ ಆಶ್ನೇಯ ಛಂದಸೋ ದೈವತ ಬ್ರಾಹ್ಮಣೇನ. ಇಲ್ಲಿ ಆ ಮಂತ್ರದ ಒಂದು ಋಷಿ ಸಂಬಂಧ ಅನ್ನುವಂತಹದ್ದು ಮತ್ತು ಛಂದಸ್ ಅನ್ನುವಂತಹದ್ದು, ದೇವತಾ ಅನ್ನುವಂತಹದ್ದು ಮತ್ತು ಬ್ರಾಹ್ಮಣ, ಇವುಗಳನ್ನ ನಾವು ಅವಿದಿತ ಅಂದ್ರೆ ಅರಿಲಾರದೆ ನಾವು ಒಂದು ವೇಳೆ ಯಾಗ ಮಾಡಿಸಿದ್ದಾದ್ರ ಅಥವಾ ಅಧ್ಯಯನ ಮಾಡಿಸಿದ್ದಾದ್ರ ಅವನು ಸ್ಥಾಣುವನ್ನೇ ಪಡಿತಾ ಇದ್ದಾನೆ ಅಂತ. ಯಾಜಯತಿ ಅಥವಾ ಅಧ್ಯಾಪಯತಿ. ಯಾಜಯತಿ ಅಂದ್ರೆ ಯಾಗ ಮಾಡಿಸೋದು, ಯಜ್ಞಗಳನ್ನು ಮಾಡಿಸುವಂತಹದ್ದು. ಅಧ್ಯಾಪಯತಿ ಅಂದ್ರೆ ಅಧ್ಯಾಪನ ಮಾಡಿಸ್ತಕ್ಕಂತಹದ್ದು. ಸ್ಥಾಣುಂ ವಾ ವೈರುಚ್ಯತಿ. ಸ್ಥಾಣು ಅಂತಂದ್ರೆ ಈ ಮೋಟು ಮರ ಅಂತಾರಲ್ಲ, ಅದು ಆ ಮೋಟು ಮರ ಅಂತಾದ ಜನ್ಮ ಬರ್ತೈತೆ ಅಂತ ಅವನಿಗೆ. ಗರ್ತಂ ವಾ ಪ್ರತಿಪದ್ಯತೆ. ಇಲ್ಲಿ ಗರ್ತ ಅಂತಂದ್ರೆ ನರಕದ ಗುಂಡಿ ಅಂತದು. ಮೋಟು ಮರ ಆಗಿ ಹುಟ್ಟತಾನ, ಇಲ್ಲಿಕಂದ್ರ ನರಕದ ಗುಂಡಿಗಳಿಗೆ ಹೋಗಿ ಬೀಳ್ತಾನ ಅಂತೀವನು. ಅದಕ್ಕೆ ನಾವು ಇಲ್ಲಿ ಅಂದ್ರೆ ಗುರುಗಳಿಂದನೇ, ಅಲ್ಲಿ ಅದನ್ನ ಬಲ್ಲವ್ರು ಏನದ ಋಷಿಗಳದಾರಲ್ಲ ಅವ್ರ ಕಡೆಯಿಂದಲೇ ನಾವು ಅದನ್ನ ಮಾಡ್ಬೇಕಂತಾರ. ಅದನ್ನ ಸುಮ್ನೆ ಹಾಗೆ ಮಾಡಕ್ ಹೋದ್ರೆ ನಮಗ ನರಕವೇ ಪ್ರಾಪ್ತಿ ಅಂತ ಹೇಳ್ತಾರ ಅವರು. ಆ ಮಂತ್ರದ ಒಂದು ಋಷಿ ಸಂಬಂಧ ಆಗಲಿ, ಛಂದಸ್ಸಾಗ್ಲಿ, ದೇವತೆ ಆಗಲಿ, ಬ್ರಾಹ್ಮಣ ಆಗಲಿ, ಇವುಗಳನ್ನ ನಾವು ಅರಿಲಾರದೆ ನಾವು ಯಾಗ ಮಾಡ್ಸಕ್ ಹೋಗ್ಬಾರ್ದು ಅಂತ. ಅದನ್ನ ಅಧ್ಯಯನ ಮಾಡ್ಸಕ್ ಹೋಗ್ಬಾರ್ದು ಅಂತಾರ. ಅದನ್ನ ಹಾಗೇನ ಮಾಡಿಬಿಟ್ರ ಅವರಿಗೆ ಒಂದು ಮೋಟು ಮರದ ಜನ್ಮ ಅಥವಾ ನರಕದ ಗುಂಡಿನೇ ಅವರಿಗೆ ಪ್ರಾಪ್ತ ಆಗ್ತದ ಅಂತ ಹೇಳಿ ಹಿಂಗ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ. ಅದಕ್ಕೆ ಶ್ರುತಿರಪಿ ಋಷಿ ಜ್ಞಾನ ಪೂರ್ವಕಮೇವ ಮಂತ್ರೇಣ ಅನುಷ್ಠಾನ ದರ್ಶಯತಿ ಅಂತ. ಶ್ರುತಿಯು ಕೂಡ ಋಷಿ ಜ್ಞಾನದ ಪೂರ್ವಕವಾಗಿಯೇ ಮಂತ್ರದ ಒಂದು ಅನುಷ್ಠಾನವನ್ನ ಮಾಡಬೇಕು ಅಂತೇಳಿ ಹಿಂಗದು ತಿಳಿಸ್ಕೊಂಡು ಬಂದದ ಅಂತ. ಇತ್ಯುಕ್ ತಸ್ಮಾದೇತಾನಿ ಮಂತ್ರೇ ವಿದ್ಯಾತ್. ಇನ್ನೊಂದು ಆರ್ಷೇಯ ಬ್ರಾಹ್ಮಣದೊಳಗ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಇವುಗಳನ್ನ ಮಂತ್ರದಲ್ಲಿಯೂ ಕೂಡ ಇದನ್ನ ತಿಳಿದಿರಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಮಂತ್ರದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡಿರ್ಬೇಕಂತ ಹೇಳ್ತಾರೆ ಅವರು. ಅಂದ್ರೆ ಋಷಿಜ್ಞಾನ ಪೂರ್ವಕವಾಗಿಯೇ ಮಂತ್ರದಿಂದ ಅನುಷ್ಠಾನ ಮಾಡಬೇಕು ಅಂತೇಳಿ ಹಿಂಗ ಒಂದು ಆರ್ಷೇಯ ಬ್ರಾಹ್ಮಣದಲ್ಲಿ ಈ ರೀತಿ ಹೇಳ್ಕೊಂಡು ಬಂದಿದ್ದಾರೆ ಅಂತೇಳಿ ಹೇಳಿದ್ರು.
ಯಾಕಂದ್ರೆ ಋಷಿಗಳಿಗೆ ಆ ಹಿಂದಿನ ಕಲ್ಪದಲ್ಲಿರ್ತಕ್ಕಂಥ ಏನು ಮಂತ್ರದ ಒಂದು ಸ್ಮರಣೆ ಅನ್ನುವಂತಹದ್ದು ಆ ಈ ಕಲ್ಪದೊಳಗೂ ಆಗ್ತದ ಅಂತ. ಹಿಂದಿನ ಕಲ್ಪದಲ್ಲಿ ಎಷ್ಟೋ ಋಷಿಗಳು ಆಗಿ ಹೋಗಿದ್ದಾರೆ ಹಿಂದೆ. ಯಾಕಂದ್ರೆ ನಮಗೆ ಸೃಷ್ಟಿ ಇದು ಒಂದೇ ಸೃಷ್ಟಿ ಅಲ್ಲ. ಇವಾಗ ನಾವು ಇಂಥವು ಎಷ್ಟೋ ಸೃಷ್ಟಿಗಳಾಗಿ ಹೋಗ್ಯಾವಂತಾವ್, ಲೆಕ್ಕನೇ ಇಲ್ಲ ಅವ್ರಿ. ಅದಕ್ಕೆ ಈ ಸಂಸಾರ ಅನಾದಿ ಅಂತಾರ ನೋಡ್ರಿ. ಪ್ರತಿಯೊಂದು ಅದು ಎಷ್ಟೋ ಕಲ್ಪಗಳು ಮುಗಿದ ಮೇಲೆ ಮಹಾಪ್ರಳಯ ಆಗ್ತೈತೆ. ಅದು ಪ್ರಳಯ ಆದ್ಮೇಲೆ ಮತ್ತೆ ಪುನಃ ಸೃಷ್ಟಿ ಆಗ್ತೈತೆ. ಅದು ಪುನಃ ಸೃಷ್ಟಿ ಆದಾಗ ಅದು ಹಿಂದಿನ ಋಷಿಗಳು ಆ ಕಲ್ಪದಲ್ಲಿದ್ದಂತ ಋಷಿಗಳಿಗೆ ಮತ್ತೆ ಈ ಕಲ್ಪದಲ್ಲಿಯೂ ಕೂಡ ಅವರಿಗೆ ಅದ್ರ ಸ್ಮರಣೆ ಬರ್ತೈತಂತ. ಅವ್ರಿಗೆ ಹಿಂದಿನ ಕಲ್ಪದಲ್ಲಿ ಏನೇನಾಗಿತ್ತು, ಅವಾಗ ಏನೇನು ಕರ್ಮಗಳನ್ನು ಮಾಡಿದ್ರು ಎಲ್ಲ ಇದು ಋಷಿ ಮುನಿಗಳಿಗೆ ಮಾತ್ರ ಅವ್ರ ಸ್ಮರಣ ಆಗ್ತೈತೆ ಅಂತ. ಇದು ಉಳ್ದವ್ರಿಗೆ ಆಗಂಗಿಲ್ರಿ. ಇದಕ್ಕೆಲ್ಲ ಶ್ರುತಿ ಪ್ರಮಾಣ ಸ್ಮೃತಿ ಪ್ರಮಾಣ ಐತಿ ಅಂತ ಹೇಳಿ ಇಷ್ಟು ಇದನ್ನ ಇಲ್ಲಿ ತಿಳಿಸ್ಕೊಂಡು ಬಂದ್ರಿ. ಈಗ ಇನ್ನ ಸಮಾನ ನಾಮರೂಪಗಳ ಒಂದು ಸೃಷ್ಟಿ ಆಗುವುದಕ್ಕ ಅನೇಕ ಯುಕ್ತಿಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸಮಾನ ನಾಮರೂಪಗಳು ಅಂತಂದ್ರೆ ಹಿಂದಿನ ಒಂದು ಸೃಷ್ಟಿಯೊಳಗ ಈಗೇನ್ ನಮಗ ಸೃಷ್ಟಿ ಆರಂಭ ಆಗೈತಲ್ರಿ. ಇವಾಗ ಈಗೇನ್ ನಾವು ಬದುಕೊಂಡದೇವಲ್ಲ ಈ ಬ್ರಹ್ಮಾಂಡದೊಳಗ್ರೆ, ಇದು 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 ಉತ್ಪತ್ತಿಯಕ್ಕಿಂತ ಪೂರ್ವದಲ್ಲಿ ಹಿಂದಿನ ಒಂದು ಸೃಷ್ಟಿ ಇತ್ತಲ್ಲ. ಅವಾಗ ಪ್ರಳಯ ಆಗೋದಕ್ಕಿಂತ ಮೊದಲು ಏನು ಸೃಷ್ಟಿ ಇತ್ತಲ್ರಿ, ಪ್ರಳಯ ಆದ್ಮೇಲೆ ಪುನಃ ಸೃಷ್ಟಿ ಆಗೈತಿ. ಇವಾಗ ಆ ಪ್ರಳಯಕ್ಕಿಂತಲೂ ಪೂರ್ವದಲ್ಲಿ ಏನು ಒಂದು ಸೃಷ್ಟಿ ಇತ್ತಲ್ಲ, ಆ ಒಂದು ಸೃಷ್ಟಿಯೊಳಗ ಅಲ್ಲಿ ನಾಮರೂಪಗಳು ಅವು ಸಮಾನವಾಗಿರ್ತಾವಂತ. ಹಿಂದಿನ ಸೃಷ್ಟಿಯಲ್ಲಿ ಇದ್ದದ್ದನ್ನೇ ಈ ಸೃಷ್ಟಿಯಲ್ಲಿ ಐತಿ ಅಂತ. ಅದ್ರ ಏನ್ ಬದಲಾವಣೆ ಆಗಂಗಿಲ್ಲ ಅಂತಾರ ಅವ್ರು. ಯಾಕೆಂದ್ರೆ ಹಿಂದೆ ಮಾಡಿರ್ತಕ್ಕಂತ ಪ್ರಾಣಿಗಳು ಜೀವರಾಶಿಗಳು ಅವ್ರು ಏನೇನು ಪುಣ್ಯ ಅದು ಮಾಡ್ಯಾರಲ್ರಿ, ಪುಣ್ಯ ಪಾಪಗಳು ಅದಕ್ಕೆ ತಕ್ಕಂತನೇ ಅವ್ರಿಗೆ ಇಲ್ಲಿ ಜನ್ಮಗಳು ಪ್ರಾಪ್ತಿ ಆಗ್ತಾ ಇದ್ದಾವಂತ. ಅದನ್ನ ಭಾಷೆದಲ್ಲಿ ಬರೀತಾರ ನೋಡ್ರಿ. ಪ್ರಾಣಿನಾಂಚ ಸುಖ ಪ್ರಾಪ್ತಯೇ ಧರ್ಮೋ ವಿಧೀಯತೆ ಅಂತ. ಈಗ ಎಲ್ಲಾ ಪ್ರಾಣಿಗಳಿಗೆ, ಎಲ್ಲಾ ಜೀವರಾಶಿಗಳಿಗೆ, ಮನುಷ್ಯಾದಿಗಳಿಗೆ ಅಂತ ತಿಳ್ಕೊಡ್ರಿ. ಮನುಷ್ಯನು ಕೂಡ ಒಂದು ಪ್ರಾಣಿನಲ್ರಿ. ಇವನು ಸುಖವನ್ನ ಹೊಂದಬೇಕಾಗಿತ್ತು ಅಂತಂದ್ರೆ ಧರ್ಮ ಅನ್ನುವಂತಹದ್ದನ್ನ ಅವನಿಗೆ ಬೋಧ ಮಾಡ್ತದೆ. ವೇದ ಅನ್ನುವಂತಹದ್ದು, ನೋಡಪ್ಪ ನೀನು ಸುಖ ಹೊಂದಬೇಕು ಅಂತಂದ್ರೆ ನೀ ಧರ್ಮ ಕಾರ್ಯಗಳನ್ನ ಮಾಡು. ಧರ್ಮ ಸುಖಂ ಭವತಿ, ಧರ್ಮದಿಂದಲೇ ಮನುಷ್ಯನಿಗೆ ಸುಖ ಆಗ್ತದಂತ. ಅದಕ್ಕೆ ನೀವು ಹೇಳಿದ್ರಲ್ರಿ, ಹಿತವಾವುದಿಹ ಪರದಳು ಧರ್ಮರತಿ. ಮನುಷ್ಯ ಈ ಲೋಕದಲ್ಲಿನೂ ಸುಖಿಯಾಗಿರ್ಬೇಕು, ದೇಹ ಬಿಟ್ಟ ನಂತರದಲ್ಲಿ ಪರಲೋಕದಲ್ಲೂ ಸುಖಿಯಾಗಿರ್ಬೇಕು. ಮತ್ತ ಅದಕ್ಕೆ ಏನ್ ಸಾಧನ ಅಂತಂದ್ರೆ ಧರ್ಮರತಿ, ಧರ್ಮದಲ್ಲಿ ಪ್ರೀತಿ ಉಳ್ಳವನಾಗಿ ಧರ್ಮದ ಆಚರಣೆ ಮಾಡು ಅಂತ ಹೇಳಿದ್ರು ಅವರು. ಧರ್ಮಂ ಚರ, ಶ್ರುತಿ ಏನ್ ಹೇಳ್ತದ, ಧರ್ಮವನ್ನ ಆಚರಿಸು ಅಂತ ಹೇಳ್ತದ. ಅದು ಧರ್ಮವನ್ನು ತಿಳ್ಕೊಳ್ಳೋದಲ್ಲ, ಧರ್ಮವನ್ನ ತಿಳಿದು ಅದರಂತೆ ಆಚರಣೆ ಮಾಡಬೇಕು ಅಂತ. ಅದಕ್ಕ ಇಲ್ಲಿ ಪ್ರಾಣಿಗಳಿಗೆ ಅಂದ್ರೆ ಮನುಷ್ಯಾದಿಗಳಿಗೆ ಒಂದು ಸುಖ ಪ್ರಾಪ್ತಯೇ, ಸುಖವನ್ನ ಹೊಂದುವುದಕ್ಕೋಸ್ಕರವಾಗಿ ವೇದ ಮತ್ತು ಋಷಿ ಮುನಿಗಳು ನಮಗೇನ್ ಹೇಳ್ತಾರೆ, ಧರ್ಮೋ ವಿಧೀಯತೆ ಅಂತ. ಧರ್ಮವನ್ನ ವಿಧಾನ ಮಾಡ್ತಾರ, ಧರ್ಮವನ್ನ ನಮಗ ಬೋಧ ಮಾಡ್ತಾರ ಅಂತ. ದುಃಖ ಪರಿಹಾರಾಯ ಚ ಅಧರ್ಮ ಪ್ರತಿಸಿದ್ಧತೆ. ಈಗ ನಮಗ ದುಃಖಗಳು ಬರ್ತಾ ಇದ್ದಾವೆ, ಎದರಿಂದ? ಅಧರ್ಮದಿಂದ ಬರ್ತಾವ. ನಾವು ಅಧರ್ಮವನ್ನ ಬಿಡಬೇಕು ಅಂತ ಹೇಳ್ತಾರ ಅವ್ರು. ಅಧರ್ಮದಿಂದ ನಮಗ ದುಃಖ ಆಗ್ತದೆ. ಆ ದುಃಖ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ನೀನು ಅಧರ್ಮ ಕಾರ್ಯಗಳನ್ನ ಮಾಡಬೇಡಪ್ಪ ಅಂತ ಹೇಳಿ ಅದನ್ನ ನಿಷೇಧ ಮಾಡ್ತಾರಂತ. ಕೆಲವು ವೇದ ನಿಷಿದ್ಧ ಕರ್ಮಗಳದಾವಲ್ರಿ, ಆ ವೇದ ನಿಷಿದ್ಧ ಕರ್ಮಗಳೇ ಇಲ್ಲಿ ಅಧರ್ಮಗಳು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಅದನ್ನ ಯಾಕಂದ್ರೆ ನಮಗೆ ದುಃಖ ಪರಿಹಾರ ಆಗ್ಬೇಕಾಗ್ಯದ. ನಮ್ಮ ದುಃಖವನ್ನು ಕಳ್ಕೊಳ್ಬೇಕಾಗಿತ್ತು ಅಂದ್ರೆ ನಾವು ವೇದ ನಿಷಿದ್ಧವಾಗಿರ್ತಕ್ಕಂಥ ಕರ್ಮಗಳನ್ನ ಆಚರಣೆ ಮಾಡ್ಲಿಕ್ಕೆ ಹೋಗಬಾರದು ಅಂತ. ಅದಕ್ಕೆ ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದ ನೋಡ್ರಿ, ನ ಸುಖಂ ನ ಪರಾಂಗತಿಂ ಅಂತ. ಯಾವನು ವೇದಶಾಸ್ತ್ರವನ್ನ ಅದನ್ನ ಕೇಳದೆ ಶಾಸ್ತ್ರ ವಿರುದ್ಧವಾಗಿ ಆಚರಣೆ ಉಳ್ಳವನಾಗಿರ್ತಾನೋ, ಕಾಮಕಾರತ ಅಂದ್ರೆ ತನ್ನ ಮನಸ್ಸಿಗೆ ಬಂದಂಗೆ ನಡೆಯುವುದು. ವೇದಗಳು ಶ್ರುತಿಗಳು ಗುರುಗಳು ಹೇಳೋದನ್ನು ಕೇಳಂಗಿಲ್ಲ, ತನ್ನ ಮನಸ್ಸಿಗೆ ಹೆಂಗ್ ಬರ್ತೈತೋ ಹಂಗ
ಹ್ಮ್ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಆಚರಣೆ ಉಳ್ಳವನು ಯಾವನು ಇದ್ದಾನೆಯೋ ಹ್ಮ್ ಅವನಿಗೆ ಪರಾಗತಿನೂ ಇಲ್ಲ, ಶ್ರೇಷ್ಠವಾದ ಗತಿನೂ ಆಗಂಗಿಲ್ಲ, ಹ್ಮ್ ಅವನಿಗೆ ಇಲ್ಲಿ ಸುಖನೂ ಆಗೋದಿಲ್ಲ ಅಂತ. ಅದ ನ ಸ್ವಸಿದ್ಧಿಮವಾಪ್ನೋತಿ ಹ್ಮ್ ನ ಸುಖಂ ನ ಪರಾಂ ಗತಿಂ. ಹ್ಮ್ ಅವನು ಇಲ್ಲಿ ಯಾವ ಸಿದ್ಧಿಯನ್ನು ಪಡೆಯಂಗಿಲ್ಲ ಹ್ಮ್ ಮತ್ತು ಅವನಿಗೆ ಯಾವ ಶ್ರೇಷ್ಠ ಗತಿನೂ ಆಗಂಗಿಲ್ಲ, ಹ್ಮ್ ಅವನಿಗೆ ಸುಖನೂ ಆಗೋದಿಲ್ಲ ಅಂತ. ಹ್ಮ್ ಹಿಂಗ ದುಃಖ ಪರಿಹಾರಾಯ ಚ ಅಧರ್ಮ ಪ್ರತಿಸಿದ್ಧತೆ. ಹ್ಮ್ ದುಃಖವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಹ್ಮ್ ಇಲ್ಲಿ ವೇದ ಅನ್ನುವಂಥದ್ದು ನೋಡಪ್ಪ ಅಧರ್ಮವನ್ನ ನಿಷೇಧ ಮಾಡ್ಯಾರ ಅವರು. ಹ್ಮ್ ನೀ ಅಧರ್ಮವನ್ನ ಮಾಡಬೇಡ ಅಂತ ಹೇಳಿದಾರ ಅವರು. ಹ್ಮ್ ದೃಷ್ಟಾನುಸ್ರವಿಕ ಸುಖ ದುಃಖ ವಿಷಯೌ ಚ ರಾಗದ್ವೇಷೌ ಭವತಃ. ಈಗ ನಾವು ಲೋಕದಲ್ಲಿ ಎಷ್ಟೋ ಜನ ಸುಖಿಗಳಾಗಿರುವುದನ್ನ ನೋಡ್ತೀವಿ. ಹ್ಮ್ ಬಹಳ ಜನ ನೋಡಿ ದೊಡ್ಡ ದೊಡ್ಡ ಮಹಡಿ ಮನೆ ಕಟ್ಕೊಂಡಿರ್ತಾರ, ಬೇಕಾದಷ್ಟು ಸಂಪತ್ತಿರ್ತದ, ಹ್ಮ್ ಅವ್ರಿಗೇನೆಲ್ಲ ಇದು ಇರ್ತೈತಲ್ಲ ಹ್ಮ್ ಅದನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ತೇವೆ, ಅದನ್ನ ಹ್ಮ್ ಕಣ್ಣಿಂದ ನೋಡ್ತೇವೆ. ಹೌದು ಅನುಸ್ರವಿಕ ಅಂತಂದ್ರೆ ಹ್ಮ್ ಕೆಲವೊಂದು ಪುರಾಣಗಳಲ್ಲಿ ಕೇಳ್ತೀವಿ. ಹ್ಮ್ ಈಗ ಸ್ವರ್ಗಲೋಕವನ್ನು ನಾವು ನೋಡಿಲ್ಲ, ಹ್ಮ್ ಸ್ವರ್ಗಲೋಕದ ವಿಚಾರವನ್ನ ನಾವು ಪುರಾಣಗಳಿಂದ ಕೇಳ್ತೀವಿ. ಹ್ಮ್ ಯಾಕಂದ್ರೆ ಸ್ವರ್ಗೇ ಲೋಕೆ ನ ಭಯಂ ಚಾಸ್ತಿ ನಾಸ್ತಿ ಹ್ಮ್ ತತ್ರ ತುಮ್ನ ಜರಯಾಭಿವೇತಿ. ಹ್ಮ್ ಶ್ರುತಿ ಏನ್ ಹೇಳ್ತದ? ಸ್ವರ್ಗಲೋಕದೊಳಗ ಅಲ್ಲಿ ಭಯ ಅನ್ನೋದಿಲ್ಲ, ಹ್ಮ್ ಆಮೇಲೆ ಅಲ್ಲಿ ಹಸಿವು ತೃಷಿಗಳಿಲ್ಲ. ಹ್ಮ್ ನಮ್ಗಲ್ಲಿ ಹಸಿವುನೂ ಆಗಂಗಿಲ್ಲ, ನಿರುಡಿಕೆನೂ ಆಗಂಗಿಲ್ಲ ಅಂತಲ್ಲಿ. ಹ್ಮ್ ಅಲ್ಲಿ ಮುಪ್ಪುನೂ ಇಲ್ಲ, ಬಾಲ್ಯನೂ ಇಲ್ಲ, ಹ್ಮ್ ಅಲ್ಲಿ ಶೋಕವೂ ಇಲ್ಲ, ಹ್ಮ್ ಅಲ್ಲಿ ಶೋಕ ದುಃಖ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹ್ಮ್ ಅದಕ್ಕಲ್ಲಿ ಆ ಮಂತ್ರದಲ್ಲಿ ನಾವು ಕೇಳ್ತೀವಲ್ಲ, ಪುರಾಣ ಶಾಸ್ತ್ರದಲ್ಲಿ ಹ್ಮ್ ನಾವು ವೇದಗಳಲ್ಲಿ ಸ್ವರ್ಗದ ವರ್ಣನೆ ಅನ್ನುವಂಥದ್ದು ಬರ್ತದೆ. ಅದು ಆನುಸ್ರವಿಕ ಅಂತ. ಹ್ಮ್ ನಾವು ವೇದಗಳಲ್ಲಿ ಹೇಳುವುದನ್ನ ಕಿವಿಯಾರ ಕೇಳ್ತೇವೆ ಅದನ್ನ. ಹ್ಮ್ ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ಹ್ಮ್ ನ ತತ್ರ ತ್ವಂ ನ ಜರಯಾಭಿವೇತಿ ಹ್ಮ್ ಉಭೇ ತೀರ್ಥೋ ಅಶನಾಯ ಪಿಪಾಶೆ ಹ್ಮ್ ಶೋಕಾತಿಕೋ ಮೋದತೆ ಸ್ವರ್ಗಲೋಕ ಅಂತೇಳಿ ಹ್ಮ್ ಮುಂಡಕೋಪನಿಷತ್ನಲ್ಲಿ ಈ ಮಂತ್ರ ಬರ್ತದ್ರೆ. ಹ್ಮ್ ಅಲ್ಲಿ ಅವನಿಗೆ ಕೇವಲ ಹರ್ಷ, ಬರೇ ಸುಖಾನ ಸುಖ ಅಂತ ಅಲ್ಲಿ. ಹೌದು ಇನ್ನು ಈ ಮರ್ತ್ಯ ಲೋಕದಲ್ಲಿ ಶತ್ರುಗಳ ಭಯ ಅದಿಲ್ಲಿ, ಹ್ಮ್ ಮತ್ತು ಮೃತ್ಯುವಿನ ಭಯ ಅದಿಲ್ಲಿ, ಹ್ಮ್ ಮತ್ತು ಯಾವಾಗಲೂ ದುಃಖದಾವಿಲ್ಲಿ, ಮತ್ತು ಬಾಲ್ಯ ಮುಪ್ಪು ಇವೆಲ್ಲ ಬರ್ತಾವಿಲ್ರಿ. ಹ್ಮ್ ಬಾಲ್ಯ ಯವನ ಮುಪ್ಪು ಹಿಂಗೆಲ್ಲ ಅವಸ್ಥೆಗಳು ಬದಲಾಗ್ತಾವಲ್ರಿ ಅವು. ಹ್ಮ್ ಇಲ್ಲಿ ಒಂದೇ ರೀತಿ ಇರಂಗಿಲ್ಲ. ಹ್ಮ್ ಮತ್ತಿಲ್ಲಿ ಕನಸು ನಿದ್ರಿ ಎಚ್ಚರ ಮೂರು ಅವಸ್ಥೆಗಳದಾವ ಇಲ್ಲಿ. ಹ್ಮ್ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ಹೇಳ್ತಾರಲ್ರಿ. ಹೌದು ಅಲ್ಲಿ ಬರೀ ಎಚ್ಚರ ಒಂದೇ, ಅಲ್ಲಿ ಸ್ವಪ್ನನೂ ಇಲ್ಲ, ಹ್ಮ್ ನಿದ್ರೆನೂ ಇಲ್ಲ ದೇವತೆಗಳಿಗೆ. ಹ್ಮ್ ಯಾವಾಗಲೂ ಎಚ್ಚರಾವಸ್ಥೆ ಅವರಿಗೆ. ಅವ್ರಿಗೆ ಹಸಿವು ಬಾಯಾರಿಕೆನೇ ಆಗಂಗಿಲ್ಲ ಅವರಿಗೆ ಹ್ಮ್ ಅಂತ. ಹಿಂಗ ಪುರಾಣಗಳಲ್ಲಿ ಕೇಳಿದಾಗ ಓಹೋ ಆ ಸುಖ ಪಡಿಬೇಕು ಅಂತ ಇವನಿಗೆ ಅದರ ಬಗ್ಗೆ ಇಚ್ಛಾ ಆಗ್ತದೆ. ರಾಗ ಅಂತ. ಸುಖದ ಇಚ್ಛಾ ಆಕತಿಲ್ರಿ ನಮಗೆ. ಈ ಲೋಕದಲ್ಲಿ ಎಷ್ಟೋ ಜನ ಸುಖಗಳಾಗುವುದನ್ನ ನೋಡಿ ಓ ಆ ಸುಖ ನನಗಿಲ್ವಲ್ಲಪ್ಪ, ಆ ಸುಖ ಪಡ್ಕೊಳ್ಬೇಕು ಅಂತ ಹೇಳಿ ಅವನು ಅನೇಕ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಸಾಧನೀಭೂತವಾಗಿರ್ತಕ್ಕಂಥ ಕರ್ಮ ತೊಡಗ್ತಾನ. ನಾನು ಪುಣ್ಯ ಮಾಡ್ಬೇಕಪ್ಪ, ಪುಣ್ಯದ ಕೆಲಸ ಮಾಡಿ ಅವ್ರು ಎಷ್ಟು ಸುಖಿಗಳಾಗ್ಯಾರಲ್ಲ ನಾನು ಅಂತ ಸುಖ ಪಡಿಬೇಕು ಅಂತೇಳಿ ಅವನಿಗೆ ಅದ್ರ ಬಗ್ಗೆ ರಾಗ ಆಗ್ತದೆ. ಮತ್ತು ದುಃಖ, ದ್ವೇಷ, ದ್ವೇಷದಿಂದಲೇ ನಮಗೆ ದುಃಖ ಆಗ್ತದೆ. ಇವಾಗ ಅಂದ್ರೆ ಇಂಥ ಪಾಪ ಕರ್ಮ ಮಾಡಿದ್ರೆ ನೋಡಪ್ಪ ನಿನಗೆ ಎಂಥದ್ದೊಂದು ದುಃಖ ಆಗ್ತೈತಿ, ನಿನಗ ದಾರಿದ್ರ್ಯ ಬರ್ತದೆ, ನಿನಗೆ ರೋಗಗಳು ಬರ್ತಾವು, ನಿನ್ನ ನರಕಕ್ಕೆ ಹೋಗ್ತಿ ಅಂತಂದಾಗ ಅದನ್ನ ದ್ವೇಷ ಮಾಡ್ತಾನಿಲ್ರಿ. ಬೇಡಪ್ಪ ಅಂತ ಮತ್ತೆ ಅಷ್ಟೊಂದು ಪಾಪ ಮಾಡಿ ಯಾಕೆ ನಾವು ನರಕಕ್ಕೆ ಹೋಗುದು ಅಂತ ಹೇಳಿ ಅದರ ಬಗ್ಗೆ ಅವನು ದ್ವೇಷ ಮಾಡ್ತಾನ. ಅಂದ್ರೆ ರಾಗದ್ವೇಷಗಳು ನಮಗೆ ಆಗಬೇಕು ಅಂತಂದ್ರೆ ನಾವು ಪ್ರತ್ಯಕ್ಷವಾಗಿ ನೋಡ್ಬೇಕು, ಕಿವಿಯಾರೆ ಕೇಳಬೇಕು. ದೃಷ್ಟ ಅನುಸ್ರವಿತ ಸುಖ ದುಃಖ ವಿಷಯವು, ನಾವು ನೋಡಿದ ಮತ್ತು ಪುರಾಣಗಳಿಂದ ಕೇಳಿರ್ತಕ್ಕಂಥ ಸುಖ ದುಃಖ ವಿಷಯವು, ಸುಖ ಆಗ್ಲಿ ಅಥವಾ ದುಃಖ ಆಗ್ಲಿ ಆ ವಿಷಯಗಳು ರಾಗದ್ವೇಷವು ಭವತಃ. ಅಂದ್ರೆ ಅಲ್ಲಿ ರಾಗದ್ವೇಷಗಳು ಉಂಟಾಗಬೇಕು ಅಂದ್ರೆ ಒಂದು ಯಾವುದು ಸುಖಕ್ಕೋಸ್ಕರವಾಗಿ ಆ ಸುಖ ಪಡೆಯುವುದಕ್ಕೋಸ್ಕರ ನಮಗೆ ರಾಗ ಆಗಬೇಕು ಅಂತಂದ್ರೆ ಅದನ್ನ ಲೋಕದಲ್ಲಿ ನಾವು ಆ ಸುಖ ಅನುಭವಿಸೋರು ನೋಡಿರ್ಬೇಕು ಅಥವಾ ಪುರಾಣಗಳಿಂದ ಕೇಳಿರ್ಬೇಕು. ಅಂದಾಗ ಮಾತ್ರ ನಮಗೆ ಅವುಗಳಲ್ಲಿ ರಾಗದ್ವೇಷ ಉಂಟಾಗ್ತದೆ. ದುಃಖ ಇದ್ದಾಗ ಅದನ್ನ ದ್ವೇಷ ಮಾಡ್ತೇವಿ.
ಹ್ಮ್ ಅದು ನಮಗೆ ಸುಖ ಅನಿಸಿದಾಗ ಅದನ್ನ ರಾಗ, ರಾಗ ಅಂದ್ರೆ ಪ್ರೀತಿ ಮಾಡ್ತೇವಂತ. ನ ವಿಲಕ್ಷಣ ವಿಷಯವು ಇತ್ಯತಃ, ಅದು ಇದಕ್ಕಿಂತಲೂ ಭಿನ್ನವಾಗಿ ನಾವು ನೋಡದೇ ಇದ್ದದ್ದು, ಕೇಳದೇ ಇದ್ದದ್ದು, ಹ್ಮ್ ಅಂಥ ವಿಲಕ್ಷಣವಾಗಿರ್ತಕ್ಕಂಥ ವಿಷಯಗಳನ್ನ ನಾವು ಅದನ್ನ ರಾಗನೂ ಮಾಡಕ್ ಹೋಗಂಗಿಲ್ಲ, ಹ್ಮ್ ಅದನ್ನ ನಾವು ದ್ವೇಷನೂ ಮಾಡಕ್ ಹೋಗಂಗಿಲ್ಲ. ಹ್ಮ್ ಅದನ್ನ ನಾವು ಕೇಳಬೇಕು ಅಥವಾ ಪ್ರತ್ಯಕ್ಷ ನೋಡ್ಬೇಕು ಹ್ಮ್ ಅಂತ ಹೇಳಿದ್ನ. ಧರ್ಮ ಧರ್ಮ ಫಲಭೂತ ಉತ್ತರ ಸೃಷ್ಟಿ ನಿಷ್ಪದ್ಯಮಾನ ಪೂರ್ವ ಸೃಷ್ಟಿ ಸದೃಶೈವ ನಿಷ್ಪದ್ಯತೆ. ಹ್ಮ್ ನೋಡಿ, ಇಲ್ಲಿ ಧರ್ಮ ಅಧರ್ಮ ಫಲರೂಪವಾಗಿರತಕ್ಕಂಥ ಮುಂದಿನ ಸೃಷ್ಟಿ. ಹ್ಮ್ ಈಗೇ ನಾವು ಸೃಷ್ಟಿಯೊಳಗ ಹ್ಮ್ ನಾವು ಏನು ಧರ್ಮಗಳನ್ನ, ಎಷ್ಟೋ ಜೀವರಾಶಿಗಳು ಧರ್ಮ ಮಾಡ್ಯಾರ, ಹ್ಮ್ ಎಷ್ಟೋ ಮಂದಿ ಅಧರ್ಮ ಮಾಡ್ಯಾರ, ಹ್ಮ್ ನಾವು ಲೋಕದಲ್ಲಿ ನೋಡ್ತೇವಲ್ರಿ. ಇವಾಗ ಹೌದು. ಇದು ಮಹಾಪ್ರಳಯ ಆದ ಬಳಿಕ ಹ್ಮ್ ಇವರು ಮಾಡಿರ್ತಕ್ಕಂಥ ಧರ್ಮ ಅಧರ್ಮಗಳು ಹಂಗ ಇರ್ತಾವ, ಅವು ಮತ್ತೆ ಫಲ ಕೊಡ್ಬೇಕಲ್ರಿ ಅವು. ಹೌದು ಹೌದು. ಅದನ್ನ ನಾವು ಅನುಭವಿಸ್ಬೇಕಲ್ರಿ. ಹ್ಮ್ ಅದಕ್ಕ ಅದ್ರ ಫಲ ಅನುಭವಿಸೋದಕ್ಕೋಸ್ಕರ ಮತ್ತೆ ಸೃಷ್ಟಿ ಆಕತಿ. ಇವಾಗ ಹ್ಮ್ ಪ್ರಳಯ ಆದ ಬಳಿಕ ಹ್ಮ್ ಉತ್ತರ ಸೃಷ್ಟಿ ನಿಷ್ಪದ್ಯಮಾನ ಹ್ಮ್ ಪೂರ್ವ ಸೃಷ್ಟಿ ಸದೃಶೈವ. ಹ್ಮ್ ಹಿಂದಿನ ಸೃಷ್ಟಿಯಲ್ಲಿ ಏನಿತ್ತು ಮುಂದಿನ ಸೃಷ್ಟಿಯಲ್ಲಿ ಅದೇ ಇರ್ತದೆ, ಏನು ಬದಲಾವಣೆ ಆಗಂಗಿಲ್ಲ. ಹ್ಮ್ ಹಿಂದಿನ ಸೃಷ್ಟಿಯೊಳಗ ಹ್ಮ್ ಬ್ರಹ್ಮದೇವ ಏನೇನು ಸೃಷ್ಟಿ ಮಾಡಿದ್ನಲ್ಲ, ಎಲ್ಲಾ ಜೀವರಾಶಿಗಳು, ಹ್ಮ್ ಅವ್ರು ಮಾಡ್ತಕ್ಕಂಥ ಕರ್ಮಗಳು, ಅದ್ರ ಫಲಗಳು, ಹ್ಮ್ ಅವೇನೇನು ಅದಾವಲ್ರಿ, ಈಗ ಹೌದು. ಪುನರ್ ಸೃಷ್ಟಿಯಲ್ಲಿ ಅವೇ ಬರ್ತಾವಂತ. ಹ್ಮ್ ಮತ್ತೇನು ಹೊಸದೇನು ಇರಂಗಿಲ್ಲ ಅಂತ ಹೇಳ್ತಾರ ಅವರು. ಹ್ಮ್ ಅದಕ್ಕಂದ್ರೆ ಅವರು ಧರ್ಮ ಅಧರ್ಮ ಫಲಭೂತ ಉತ್ತರ ಸೃಷ್ಟಿ ಅಂತ. ಹ್ಮ್ ಇಲ್ಲಿ ಧರ್ಮ ಮತ್ತು ಅಧರ್ಮ ರೂಪವಾಗಿರತಕ್ಕಂಥ ಹ್ಮ್ ಯಾವುದು ಅದು ಫಲ ಅಂತ ನಮಗೆ ಇವಾಗ ಅದೇ. ಅದನ್ನೇ ಪಡ್ಕೋತೇವೆ ಅಂತ ನಾವು ಇಲ್ಲಿ. ಹ್ಮ್ ಯಾರ್ಯಾರು ಯಾವ ಕರ್ಮ ಮಾಡಿರ್ತೇವಲ್ಲ ಹ್ಮ್ ಹಿಂದಿನ ಸೃಷ್ಟಿಯೊಳಗ, ಹ್ಮ್ ಮತ್ತೆ ಅದನ್ನೇ ನಾವು ಇಲ್ಲಿ ಹೊಂದ್ಬೇಕಲ್ರಿ ಇವಾಗ. ಹೌದು. ಅಲ್ಲಿ ಹಿಂದೆ ಮಾಡಿದ್ದನ್ನೇ ಹ್ಮ್ ಈ ಸೃಷ್ಟಿಯಲ್ಲಿಯೂ ಕೂಡ ಹ್ಮ್ ಅದು ನಮಗೆ ಬರ್ತದಂತ. ಆ ಧರ್ಮಾಧರ್ಮಗಳ ಫಲವಾಗಿ ಹ್ಮ್ ಉಂಟಾಗಿರ್ತಕ್ಕಂಥ ಮುಂದಿನ ಸೃಷ್ಟಿಯಲ್ಲಿ ಕೂಡ ಹಿಂದಿನ ಸೃಷ್ಟಿಯಂತೆಯೇ ಅದು ಉಂಟಾಗ್ತದಂತ. ಹ್ಮ್ ಮತ್ತೆ ಹಿಂದಿನ ಸೃಷ್ಟಿ ಇದ್ದಂತ ಸೂರ್ಯ ಅವರೇ ಸೂರ್ಯರು, ಅವರೇ ಚಂದ್ರು, ಯಾರು ಏನು ಬದಲಾವಣೆ ಆಗಂಗಿಲ್ಲ, ಕರೆಕ್ಟ್. ಎಲ್ಲ ಅವೇ ಇರ್ತಾರಂತ. ಅಂದ್ರೆ ನಮ್ಗೆ ಯಾಕೆ ಸೃಷ್ಟಿ ಆಗ್ತದಂದ್ರೆ ಹ್ಮ್ ಜೀವರಾಶಿಗಳ ಒಂದು ಧರ್ಮಾಧರ್ಮಗಳ ಹ್ಮ್ ಒಂದು ಪುಣ್ಯ ಪಾಪಗಳು ಇದು ಪಕ್ವಾಯ್ತು ಅಂದ್ರೆ ಮತ್ತೆ ಸೃಷ್ಟಿ ಆಕತಿ ಅಂತ. ಹ್ಮ್ ಆ ಜೀವರಾಶಿಗಳಿಗೆ ಮತ್ತೆ ಅವು ಫಲ ಅನುಭವಿಸ್ಬೇಕಲ್ರಿ. ಹೌದು ಹೌದು. ಅನುಭವಿಸಲಾದ್ರೆ ಅದನ್ನ ಅದು ನಿವೃತ್ತಿ ಕಳ್ಕೊಳಿಕ್ ಆಗಂಗಿಲ್ಲ ಅವರು. ಹ್ಮ್ ಎಲ್ಲಾ ಜೀವರಾಶಿಗಳು ಮಾಡಿರ್ತಕ್ಕಂಥ ಪುಣ್ಯ ಪಾಪ ಹ್ಮ್ ಅದರ ಫಲವನ್ನ ಅನುಭವಿಸೋದಕ್ಕೋಸ್ಕರವಾಗಿ ಭಗವಂತ ಮತ್ತೆ ಪುನಃ ಸೃಷ್ಟಿ ಮಾಡ್ತಾನೆ. ಹ್ಮ್ ಇವೆಲ್ಲ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಇವೇನದಾವಲ್ರಿ, ಹ್ಮ್ ಇವೆಲ್ಲವನ್ನ ಸೃಷ್ಟಿ ಮಾಡಿ ಮತ್ತೆ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾನ. ಹೌದು. ಅದಕ್ಕೆ ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯಾತ್ಮ ಶಕ್ತ್ಯ ಹ್ಮ್ ವೃಕ್ಷಾನ್ ಸರಿಸೃಪ ಮುಗ ಕಗದಂಶ ಮತ್ಸ್ಯಾನ್ ಹ್ಮ್ ಸ್ಥೈಸ್ಥೈರ್ ಅಸೃಷ್ಟ ಹೃದಯ ಪುರುಷಂ ವಿಧಾಯ ಹ್ಮ್ ಬ್ರಹ್ಮಾವಲೋಕನ ದಿನಂ ಮುದಮಾಪ ದೇವ ಅಂತೇಳಿ ಒಂದು ಭಾಗವತದಲ್ಲಿ ಒಂದು ಶ್ಲೋಕ ಬರ್ತದ್ರಿ. ಹ್ಮ್ ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯಾತ್ಮ ಶಕ್ತ್ಯ. ಹ್ಮ್ ಇಲ್ಲಿ ಬ್ರಹ್ಮದೇವ ತನ್ನ ಮಾಯಾಶಕ್ತಿಯಿಂದ ಕೂಡಿಕೊಂಡು ಹ್ಮ್ ಎಲ್ಲಾ ಲೋಕಗಳನ್ನು ಸೃಷ್ಟಿ ಮಾಡಿದಂತ. 14 ಲೋಕಗಳು, ಹ್ಮ್ ಮ್ಯಾಲೆ 7 ಕೆಳಗೆ 7, ಅದೇ. ಒಟ್ಟ 14 ಸೃಷ್ಟಿ ಆಯಿತು. ಹ್ಮ್ ಮತ್ತು ಅಲ್ಲೇನು ಸೃಷ್ಟಿ ಮಾಡಿದ, ವೃಕ್ಷಾನ್ ಸರಿಸೃಪ ಮೃಗಾನ್ ಕಗದಂಶ ಮತ್ಸ್ಯಾನ್, ಹ್ಮ್ ಅನೇಕ ಮರಗಳನ್ನು ಸೃಷ್ಟಿ ಮಾಡಿದ ಭೂಮಿ ಮೇಲೆ, ಹ್ಮ್ ಅನೇಕ ಸರ್ಪಗಳನ್ನು ಸೃಷ್ಟಿ ಮಾಡಿದ, ಹ್ಮ್ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ, ಹ್ಮ್ ಇರುವೆಗಳನ್ನು ಸೃಷ್ಟಿ ಮಾಡಿದ. ಇವೆಲ್ಲ ಅದಕ್ಕೆ ವೃಕ್ಷಾನ್ ಸರಿಸೃಪ ಮೃಗಾನ್ ಕಗದಂಶ ಮತ್ಸ್ಯಾನ್, ಹ್ಮ್ ಮೀನುಗಳನ್ನು ಸೃಷ್ಟಿ ಮಾಡಿದ, ಪ್ರಾಣಿಗಳ ಸೃಷ್ಟಿ ಮಾಡಿದ. ಹ್ಮ್ ಆದ್ರೆ ಅವನಿಗೆ ಸಂತೋಷನೇ ಆಗ್ಲಿಲ್ಲ ಅಂತ. ಅವನಿಗೆ ಹ್ಮ್ ಏನೋ ನನ್ನ ಸೃಷ್ಟಿಯೊಳಗೆ ಯಾವ್ದೋ ಕೊರತೆ ಐತಲ್ಲ ಅಂತೇಳಿ ಹ್ಮ್ ಆ ಅದಕ್ಕೆ ಅವಾಗ ಬಹಳ ಅವನಿಗೆ ಅಸಮಾಧಾನ ಆಯ್ತು, ಅಸಂತೋಷ ಆಯ್ತು ಅಂತ. ಹ್ಮ್ ಸ್ಥೈಸ್ಥೈರ್ ಅತುಷ್ಟ ಹೃದಯ ಹ್ಮ್ ಅಂದ್ರೆ ಅದರಿಂದ ಅವನಿಗೆ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಮೃಗಗಳು ಏನದಾವ ಎಲ್ಲಾನು ಸೃಷ್ಟಿ ಮಾಡಿದ, ಹ್ಮ್ ಸಂತೋಷ ಆಗಲಿಲ್ಲ. ಕೊನೆಗೆ ಬ್ರಹ್ಮದ ಅನುಭವವನ್ನ ಮಾಡಿಕೊಳ್ತಕ್ಕಂತ ಬುದ್ಧಿಯುಳ್ಳ ಹ್ಮ್ ಮಾನವನನ್ನು ಯಾವಾಗ ಸೃಷ್ಟಿ ಮಾಡಿದ್ನೋ ಅವನಿಗೆ ಬಹಳ ಸಂತೋಷ ಆಯ್ತಂತ. ಅವಾಗ ಅದೇ. ಓಹೋ, ಮನುಷ್ಯ ಮಾತ್ರ ನನ್ನನ್ನು ಗುರ್ತು ಹಿಡಿತಾ ಇದ್ದಾನಲ್ಲ. ಹ್ಮ್ ಈಗ ಮಗ ತಂದಿ ಗುರ್ತು ಹಿಡಿದ ಅಪ್ಪ ಅಂದ್ರ ಹ್ಮ್ ತಂದೆ ಸಂತೋಷ ಪಡ್ತಾನಲ್ಲ, ಓ ಮಗ ನನ್ನ ಗುರ್ತು ಹಿಡಿದ ಅಂತ ಹೇಳಿ. ಹೌದು ಹೌದು. ಹಂಗ ಭಗವಂತನನ್ನ ಗುರ್ತಿಸ್ತಕ್ಕಂಥವುಗಳು ಮನುಷ್ಯ ಮಾತ್ರನೇ. ಹ್ಮ್ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತದಾನಪ್ಪ.
ಹ್ಮ್ ಆ ಭಗವಂತನ ಕಂಡುಕೊಳ್ಬೇಕು, ಅವನ ಜ್ಞಾನ ಮಾಡ್ಕೊಳ್ಬೇಕು ಅಂತ ಹೇಳಿ ಹ್ಮ್ ಯಾರು ಆ ಭಗವತ್ ಸಾಕ್ಷಾತ್ಕಾರದತ್ತ ಹ್ಮ್ ಪ್ರಯತ್ನ ಮಾಡ್ತಾರಲ್ಲ, ಅವಾಗ ಭಗವಂತನಿಗೆ ಸಂತೋಷ ಆಗ್ತದಂತ. ಹ್ಮ್ ಹಂಗ ಇಲ್ಲಿ ಆ ಸೃಷ್ಟಿಯಲ್ಲಿ ಅಲ್ಲಿ ಹೇಳ್ಕೊಂಡ್ ಬಂದಾರಲ್ರಿ, ಹಂಗ ಇಲ್ಲಿ ಹ್ಮ್ ಪುನರ್ ಸೃಷ್ಟಿಯೊಳಗೆ ಏನಾಗ್ತೈತಿ ಅಂತಂದ್ರೆ, ಹ್ಮ್ ನಾವು ಮಾಡಿರ್ತಕ್ಕಂಥ ಧರ್ಮ ಅಧರ್ಮಗಳೇನದಾವಲ್ಲ, ಹ್ಮ್ ಅದರ ಫಲರೂಪವಾಗಿ ಹ್ಮ್ ಈ ಸೃಷ್ಟಿಯೊಳಗೆ ಹಿಂದಿನ ಸೃಷ್ಟಿಯಲ್ಲಿ ಏನಿತ್ತೋ ಹ್ಮ್ ಈ ಮುಂದಿನ ಸೃಷ್ಟಿಯೊಳಗೂ ಕೂಡ ಹ್ಮ್ ಹಿಂದಿನ ಸೃಷ್ಟಿಯಂತೆಯೇ ಅದು ಅಲ್ಲಿ ನಮಗೆ ಉಂಟಾಗ್ತದಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅದಕ್ಕೆ ಇಲ್ಲಿ ಹೇಳಿದ್ರು, ಸ್ಮೃತಿಶ್ಚ ಭವತಿ. ಹ್ಮ್ ಇನ್ನು ಸ್ಮೃತಿನೂ ಕೂಡ ಅದು ಇದಕ್ಕೆ. ಹ್ಮ್ ತೇಷಾಂ ಯೇ ಯಾನಿ ಕರ್ಮಾಣಿ ಪ್ರಾಕ್ ಸೃಷ್ಟ್ಯಾಂ ಪ್ರತಿಪೇದಿರೆ ತಾನ್ನೇವ ತೇ ಪ್ರಪದ್ಯಂತೆ ಸೃಜ್ಯಮಾನಾಃ ಪುನಃ ಪುನಃ. ಹ್ಮ್ ನೋಡ್ರಿ, ಯಾನಿ ಕರ್ಮಾಣಿ ಪ್ರಾಕ್ ಸೃಷ್ಟ್ಯಾಂ ಹ್ಮ್ ಅಂದ್ರೆ ಹಿಂದಿನ ಒಂದು ಕಲ್ಪದೊಳಗೆ, ಹ್ಮ್ ಹಿಂದಿನ ಸೃಷ್ಟಿಯೊಳಗ ಹ್ಮ್ ಯಾರ್ಯಾರು ಯಾವ್ಯಾವ ಕರ್ಮಗಳನ್ನ ಮಾಡಿದಾರೋ, ಹ್ಮ್ ಹಿಂದೆ ನಮಗೇನ ಸೃಷ್ಟಿಯಾಗಿ ಹೋಗಿತ್ತಲ್ಲ ಹಿಂದಿನ ಇದ್ರೊಳಗ, ಹ್ಮ್ ಅಲ್ಲಿ ಯಾರ್ಯಾರು ಯಾವ್ಯಾವ ಕರ್ಮಗಳನ್ನ ಮಾಡಿದಾರೋ, ಹ್ಮ್ ಅಂದ್ರೆ ಹಿಂದಿನ ಸೃಷ್ಟಿಯಲ್ಲಿ ಮಾಡಿದ್ದ ಕರ್ಮಗಳು ಹ್ಮ್ ಏನದಾವು, ಅವ್ರು ಮತ್ತೆ ಪುನಃ ಸೃಷ್ಟಿ ಆದಾಗಲೂ ಕೂಡ ಹ್ಮ್ ಅವರು ಅದನ್ನೇ ಪಡ್ಕೋತಾರಂತ ಅವರು. ಹ್ಮ್ ಅದಕ್ಕಂದ್ರೆ ಅವರು ತಾನ್ನೇವತೆ ಪ್ರಪದ್ಯಂತೆ. ಹ್ಮ್ ತಾನ್ನೇವ ಅಂತಂದ್ರೆ ಹಿಂದಿನ ಸೃಷ್ಟಿಯಲ್ಲಿ ಮಾಡಿರ್ತಕ್ಕಂಥ ಹ್ಮ್ ಆ ಕರ್ಮಗಳ ಫಲ ಅನ್ನುವಂತಹದ್ದೇನದ ಹ್ಮ್ ಅದನ್ನೇ ಪಡಿತಾರೆ ಅಂತೇಳಿ ಹ್ಮ್ ಹಿಂಗ ನಮಗ ಸ್ಮೃತಿ ಅನ್ನುವಂತಹದ್ದು ಹೇಳ್ತಾ ಇದೆ ಅಂತ. ಹ್ಮ್ ಸೃಜ್ಯಮಾನ ಪುನಃ ಪುನಃ ಹಿಂಸ್ರ ಅಹಿಂಸ್ರೆ ಮೃದು ಕ್ರೂರೆ ಧರ್ಮಾಧರ್ಮೌ ಕೃತಾಕೃತೆ ತದ್ಭಾವಿತ ಪ್ರಪದ್ಯಂತೆ ತಸ್ಮಾತ್ ತತ್ತಸ್ಯ ರೋಚತೆ. ಹ್ಮ್ ಕೆಲವೊಬ್ರು ಏನ್ ಮಾಡಿರ್ತಾರ, ಹಿಂಸ್ರ ಅಂತಂದ್ರೆ ಹ್ಮ್ ಬರೀ ಹಿಂಸಾ ಮಾಡೋದು, ಹ್ಮ್ ಬರೀ ಯಾವಾಗಲೂ ಬರೀ ಕೊಲ್ಲೋದು, ಅದು ಇದು ಮಾಡೋದು. ಹೌದು ಕೆಲವರು ಹಿಂದಿನ ಸೃಷ್ಟಿಗಳು ಹೇಳ್ತಾರ ಅವರು. ಹ್ಮ್ ಆಮೇಲೆ ಕೆಲವರು ಅಹಿಂಸಾವಾದಿಗಳು, ಹ್ಮ್ ಅಂದ್ರೆ ಅಹಿಂಸೆ, ಅವ್ರು ಯಾವತ್ತೂ ಹಿಂಸಾ ಮಾಡಕ್ ಹೋಗಂಗಿಲ್ಲ. ಹ್ಮ್ ಅಂದ್ರೆ ಈ ಲೋಕದಲ್ಲಿ ಎಲ್ಲ ಅದಾರ ಇಲ್ರಿ, ಹಿಂಸಾ ಮಾಡೋರು ಅದಾರ, ಹ್ಮ್ ಅಹಿಂಸಾ ಮಾಡೋರು ಅದಾರ. ಹ್ಮ್ ಯಾವುದೇ ಜೀವಿಗೆ ಹಿಂಸಾ ಮಾಡಬಾರ್ದಪ್ಪ, ಯಾಕಂದ್ರೆ ಅಹಿಂಸಾ ಪರಮೋ ಧರ್ಮ, ಹ್ಮ್ ಅಹಿಂಸೆ ಶ್ರೇಷ್ಠವಾದ ಧರ್ಮ ಅಂತ ತಿಳ್ಕೊಂಡು ಹ್ಮ್ ಹಂಗ ಅಹಿಂಸೆ ಉಳ್ಳವರು ಎಷ್ಟೋ ಜನ ಅದಾರ. ಹ್ಮ್ ಕೆಲವರು ಹೊಡೆಯುದು ಬಡಿಯುದು ಕೊಲ್ಲುದು ಇಂಥ ಹಿಂಸಾ ಮಾಡ್ತಕ್ಕಂಥವ್ರು ಅದಾರ. ಹ್ಮ್ ಇನ್ನು ಕೆಲವರು ಮೃದು ಅದಾರ, ಹ್ಮ್ ಕೆಲವರು ಕ್ರೂರವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡೋರು ಅದಾರ. ಹ್ಮ್ ಕೆಲವರು ಮೃದು ಅಂತಂದ್ರೆ ಏನು, ಸಾತ್ವಿಕ ಅಂತ, ಹೌದು ಸತ್ಕರ್ಮಗಳು ಹ್ಮ್ ಅವುಗಳನ್ನ ಮಾಡೋರು ಅದಾರ. ಕೆಲವರು ಕ್ರೂರ ಅದಾರ. ಹ್ಮ್ ಅಂತ ಒಂದು ಜನ್ಮಗಳನ್ನ ಮತ್ತು ಇಲ್ಲಿ ಧರ್ಮಗಳನ್ನ, ಹ್ಮ್ ಸತ್ಯ ಅನೃತಗಳನ್ನ ಹ್ಮ್ ಅದೇ ಭಾವನೆಯಿಂದ ಅವರು ಕೂಡ ಇಲ್ಲಿ ಪಡ್ಕೊಳ್ತಾರ ಅಂತ. ಹ್ಮ್ ಅಂದ್ರೆ ಯಾವ್ಯಾವ ಭಾವನೆಯಿಂದ ಅವರು ಹ್ಮ್ ಅಲ್ಲಿ ಇದನ್ನ ಮಾಡಿದಾರೋ ಅದೇ ಭಾವಗಳೇ ಇಲ್ಲಿ ಹ್ಮ್ ಈ ಜನ್ಮದೊಳಗೆ ಮತ್ತೆ ಪುನಃಸೃಷ್ಟಿಯಲ್ಲಿ ಹ್ಮ್ ಅವುಗಳನ್ನೇ ಪಡಿತಾರ ಅಂತಲ್ಲಿ. ಅದು ಸತ್ಯ ಆಗಿರ್ಬೋದು, ಸುಳ್ಳಾಗಿರ್ಬೋದು, ಹ್ಮ್ ಧರ್ಮ ಆಗಿರ್ಬೋದು, ಅಧರ್ಮ ಆಗಿರ್ಬೋದು, ಹ್ಮ್ ಹಿಂದಿನ ಸೃಷ್ಟಿಯಲ್ಲಿದ್ದಂತ ಭಾವನೆಗಳನ್ನೇ ಹ್ಮ್ ಈ ಪುನರ್ ಸೃಷ್ಟಿಯಲ್ಲಿಯೂ ಕೂಡ ಅವರು ಅದನ್ನೇ ಪಡಿತಾರೆ ಅಂತೇಳಿ ಹಿಂಗ ನಮಗ ಒಂದು ಸ್ಮೃತಿ ಅನ್ನುವಂತಹದ್ದು ಹೇಳ್ಕೊಂಡು ಬರ್ತೈತಿ ಇವಾಗ. ತಸ್ಮಾತ್ ತದ್ಭಾವಿತ ತಸ್ಮಾತ್ ತತ್ತಸ್ಯ ರೋಚತೆ. ಇಲ್ಲಿ ತತ್ತಸ್ಯ ರೋಚತೆ ಅಂತಂದ್ರೆ ಯಾವುದು ಯಾರ್ಯಾರು ರುಚಿಸ್ತದೋ ಅದನ್ನೇ ಹೊಂತಾರಂತ ಅವ್ರಿಗೆ. ಯಾಕಂದ್ರೆ ಕೆಲವರಿಗೆ ಪಾಪನಾರ ಮಾಡೋದು ರುಚಿ ಅವರಿಗೆ, ಮತ್ತ ಅವ್ರವ್ರಿಗೆ ಅದೇ ಇಷ್ಟ ಅಲ್ರ. ಅವ್ರು ಯಾರ್ಯಾರಿಗೆ ಯಾವ್ದಾವ್ದು ಇಷ್ಟ ಆಗಿರ್ತದೋ, ಯಾವ್ದು ಏನನ್ನು ಮಾಡಿರ್ತಾರೋ ಅದನ್ನೇ ಈ ಪುನಃಸೃಷ್ಟಿಯಲ್ಲಿ ಕೂಡ ಅವರು ಪಡಿತಾರೆ ಅಂತ ಹೇಳಿ ಹಿಂಗ ನಮಗ ಸ್ಮೃತಿಗಳು ಉಪದೇಶವನ್ನ ಮಾಡುವಂತವಳಾಗಿದ್ದಾವೆ. ಪ್ರಲೀಯಮಾನಮಪಿ ಚ ಇದಂ ಜಗಚ್ಛಕ್ತಿ ಅವಶೇಷಮೇವ ಪ್ರಲೀಯತೆ. ಇದಂ ಅಂತಂದ್ರೆ ಈ ಪ್ರತ್ಯಕ್ಷವಾಗಿರ್ತಕ್ಕಂಥ ಯಾವ ಜಗತ್ತನ್ನುವಂತಹದ್ದು ಪ್ರಲೀಯಮಾನಮಪಿ, ಇದು ಪ್ರಳಯಾವಸ್ಥೆಯನ್ನ ಹೊಂದುವಾಗ, ಇವೆ ಎಲ್ಲ ಭೂಮಿ ಜಲದಲ್ಲಿ ಜಲ, ಅಗ್ನಿಯಲ್ಲಿ ಅಗ್ನಿ, ವಾಯುವಿನಲ್ಲಿ ವಾಯು ಅನ್ನುವಂತಹದ್ದು, ಆಕಾಶದಲ್ಲಿ ಮತ್ತು ಆಕಾಶ ಮಹತ್ತತ್ವದಲ್ಲಿ ಮಹತ್ತತ್ವ,
ಅವ್ಯಕ್ತದಲ್ಲಿ ಈ ಒಂದೊಂದ್ರೊಳಗೆ ಲಯ ಹಾಕೊಂತ ಹೋಗ್ಬಿಡ್ತಾವಲ್ರಿ. ಕೊನೆಗೆಲ್ಲವೂ ಬ್ರಹ್ಮದಲ್ಲಿ ಲಯ ಹೋಗ್ಬಿಡ್ತಾವೆಲ್ಲ ಇಷ್ಟು. ಜಗಚ್ಛಕ್ತಿ ಅವಶೇಷಮೇ ಪ್ರಲಯತೆ. ಆ ಜಗತ್ತಿನ ಒಂದು ಶಕ್ತಿಯನ್ನ ಉಳಿಸ್ಕೊಂಡ ಪ್ರಳಯ ಆಗ್ತದಂತ. ಪುನಃ ಯಾಕೆ ಮತ್ತೆ ಜಗತ್ ಮತ್ತೆ ಸೃಷ್ಟಿ ಆಗ್ಬೇಕಲ್ರಿ. ಆ ಸೃಷ್ಟಿ ಆಗತಕ್ಕಂತ ಒಂದು ಶಕ್ತಿ ಅನ್ನುವಂತಹದ್ದು ಏನದಲ್ರಿ, ಯಾಕೆ ಜಗತ್ತಿಗೆ ಮತ್ತೆ ಅದೇ ಆಕಾರದಲ್ಲೇ ಹುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಶಕ್ತಿ. ಈ ಜಗತ್ತು ನಮಗೆ ಯಾವ ಆಕಾರದಲ್ಲಿ ನಮಗೆ ತೋರಾಕತ್ತದಲ್ರಿ, ಅದೇ ಆಕಾರದಲ್ಲಿನೇ ಪುನಃ ಈ ಜಗತ್ತು ಉತ್ಪತ್ತಿ ಆಗ್ಬೇಕು ಇವಾಗ. ಅಂಥ ಒಂದು ಶಕ್ತಿ ಅನ್ನುವಂಥದ್ದು ಪ್ರಳಯ ಕಾಲದೊಳಗೆ ಉಳ್ಕೊಂಡಿರ್ತದ ಅಂತ ಹೇಳ್ತಾರ ಅವರು. ಅಂದ್ರೆ ಈ ಜಗತ್ ಪ್ರಳಯ ಆಗುವಾಗಲೂ ಕೂಡ ತನ್ನ ಶಕ್ತಿಯನ್ನ ಅದು ಉಳಿಸ್ಕೊಂಡ ಅದು ಪ್ರಳಯ ಅನ್ನುವಂಥದ್ದು ಹೊಂದುತ್ತದ ಅಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ, ಶಕ್ತಿ ಮೂಲಮೇವ ಪ್ರಭವತಿ. ಇಲ್ಲಿ ಶಕ್ತಿ ಮೂಲಕವಾಗಿಯೇ ಎಲ್ಲ ಹುಡ್ತದ ಅಂತ. ಇದೆಲ್ಲ ಈ ಪ್ರಪಂಚ ಅನ್ನುವಂತಹದ್ದು ಆ ಶಕ್ತಿ ಮೂಲದಿಂದಲೇ ಇದೆಲ್ಲ ಹುಡ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ಆ ಶಕ್ತಿ ಇಲ್ಲದೆ ಹೋದ್ರೆ ಮತ್ ಪುನಃ ಸೃಷ್ಟಿ ಆಗಂಗಿಲ್ಲ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಅದು ಈ ಪ್ರಳಯ ಆಗ್ಬೇಕಾದ್ರೆ ಆ ಶಕ್ತಿ ಉಳಿಸ್ಕೊಂಡನೆ ಅದು ಮಹಾಪ್ರಳಯ ಆಗಿರ್ತದೆ. ಇವಾಗ ಅಲ್ಲಿ ಈ ಜಗತ್ತು ಸೃಷ್ಟಿ ಆಗುವಂತ ಮತ್ತೆ ಅದೇ ಆಕಾರದೊಳಗೆ ಜಗತ್ ಸೃಷ್ಟಿ ಆಗ್ಬೇಕಾಗೈತಲ್ಲ, ಅದಕ್ಕೆ ಹುಟ್ಟುವುದಕ್ಕೆ ಜಗತ್ ಪುನಃ ಹುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂತ ಯಾವ ಒಂದು ಶಕ್ತಿ ಅನ್ನುವಂತಹದ್ದು ಅದಲ್ಲ, ಅದನ್ನ ಉಳಿಸ್ಕೊಂಡನೆ ಪ್ರಳಯ ಆಗಿರ್ತದೆ. ಆ ಶಕ್ತಿಯಿಂದಲೇ, ಆ ಶಕ್ತಿಯ ಮೂಲದಿಂದಲೇ ಮತ್ತೆ ಇದು ಪುನಃ ಸೃಷ್ಟಿ ಆಗ್ತದ ಅಂತ. ಆಕಸ್ಮಿಕತ್ವ ಪ್ರಸಂಗಾತ್ ಇತರಥ. ಇಲ್ಲದೆ ಹೋದ್ರೆ ಆಕಸ್ಮಿಕ ಅಂತಂದ್ರೆ ಏನು, ಯಾವುದೊಂದು ನಿಮಿತ್ತ ಇಲ್ಲದೆ ಅಂತ. ಅಕಸ್ಮಾತ್ ಅಂತ ಹೇಳ್ತಾರಲ್ರಿ ಇವಾಗ. ಅದು ಯಾವ ಕಾರಣ ಇಲ್ಲದೆ ಸೃಷ್ಟಿ ಪ್ರಳಯಗಳು ಆಗುವಂತ ಪ್ರಸಂಗ ಆಗ್ಬೇಕಾಗ್ತೈತೆ ಅವಾಗ. ಆಕಸ್ಮಿಕ ಪ್ರಸಂಗ ಅಂತಂದ್ರೆ ಏನು, ಈಗ ನಾವು ಸೃಷ್ಟಿ ಪ್ರಳಯಗಳು ಆಗ್ಬೇಕಂದ್ರೆ ಒಂದು ಕಾರಣ ಬೇಕಲ್ರಿ. ಕಾರಣ ಇಲ್ಲದೆ ಸೃಷ್ಟಿ ಪ್ರಳಯ ಆಗಂಗಿಲ್ಲ. ಪುನಃ ಸೃಷ್ಟಿ ಆಗ್ಬೇಕಪ್ಪ ಅಂತಂದ್ರೆ ಜೀವರಾಶಿಗಳ ಧರ್ಮಾಧರ್ಮ ರೂಪವಾಗಿರ್ತಕ್ಕಂತ ಆ ಕರ್ಮ ಫಲಗಳ ಒಂದು ನಿಮಿತ್ತ ಇಟ್ಟುಕೊಂಡೇ ಇಲ್ಲಿ ಸೃಷ್ಟಿ ಆಗ್ತೈತಿ ಇವಾಗ. ಆ ಒಂದು ಶಕ್ತಿ ಅದಲ್ಲ ಇವಾಗ, ಆ ಶಕ್ತಿಯಿಂದಲೇ ಇದೆಲ್ಲ ಆಗ್ಬೇಕಾಗ್ತದೆ. ಮತ್ತ ಅದು ಇಲ್ಲದೆ ಆಕಸ್ಮಿಕ ಯಾವ್ದು ಆಗಂಗಿಲ್ಲ. ಸ್ವಾಭಾವಿಕವಾಗಿ ತಾನ ಆಗ್ತೈತೆ ಅಂದ್ರೆ ಯಾವ್ದು ಆಗಂಗಿಲ್ಲ. ಅದಕ್ಕೊಂದು ನಿಮಿತ್ತ ಅನ್ನೋ ಒಂದು ಕಾರಣ ಬೇಕೇ ಬೇಕು ಅಂತ ಹೇಳ್ತಾರ. ಈ ಸೃಷ್ಟಿ ಮತ್ತು ಪ್ರಳಯ ಆಗ್ಬೇಕಂದ್ರ ಯಾವ್ದಾದ್ರು ಒಂದು ಕಾರಣ ಅನ್ನುವಂತಹದ್ದು ಇರ್ಲೇಬೇಕಾಗ್ತೈತಿ. ಮತ್ತ ಇಲ್ಲಿಕಂದ್ರ ಅದು ಹಂಗ ಆಗಕ್ ಸಾಧ್ಯ ಇಲ್ಲ ಅಂತಾರ ಅವ್ರು. ಆಕಸ್ಮಿಕತ್ವ ಪ್ರಸಂಗಾತ್ ನಚ ಅನೇಕಾಕಾರಾಃ ಶಕ್ತಯಃ ಶಕ್ಯ ಕಲ್ಪಯಿತುಂ. ಇಲ್ಲಿ ಅನೇಕ ಆಕಾರವಾಗಿರ್ತಕ್ಕಂತ ಶಕ್ತಿಗಳನ್ನ ನಾವು ಕಲ್ಪನಾ ಮಾಡ್ಲಿಕ್ಕೆ ಆಗ್ತದೇನು ಅಂತಂದ್ರ ಇಲ್ಲ. ಇರೋ ಶಕ್ತಿ ಒಂದೇ ಅದದು. ಇಲ್ಲಿ ಅನೇಕ ಆಕಾರವುಳ್ಳಂತ ಶಕ್ತಿಗಳು ಇಲ್ಲಿ ನಾವು ಅದನ್ನ ಕಲ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ತತಶ್ಚ ವಿಚ್ಛಿದ್ಯಾಪಿ ಉದ್ಭವತಾಂ ಭೂರಾದಿ ಲೋಕ ಪ್ರವಾಹಣಾಂ ದೇವತಿರ್ಯಂಗ ಮನುಷ್ಯ ಲಕ್ಷಣಾನಾಂ ಚ ಪ್ರಾಣಿ ನಿಕಾಯ ಪ್ರವಾಹಾಣಾಂ ವರ್ಣಾಶ್ರಮ ಧರ್ಮ ಫಲ ವ್ಯವಸ್ಥಾನಾಂ ಚ ಅನಾದೌ ಸಂಸಾರೇ ನಿಯತತ್ವಂ ಇಂದ್ರಿಯ ಸಂಬಂಧ ನಿಯತತ್ವಂ ಪ್ರತ್ಯೇತವ್ಯಂ. ಇಲ್ಲಿ ಭೂರಾದಿ ಲೋಕ ಪ್ರವಾಹಣ, ಇಲ್ಲಿ ಭೂಲೋಕವೇ ಮೊದಲಾಗಿರತಕ್ಕಂಥವುಗಳು. ಇಲ್ಲಿ ನಾವು 14 ಲೋಕಗಳು ಅಂತ ಹೇಳ್ತಾ ಇದ್ದೇವಲ್ಲ, ಈ ಭೂಲೋಕವೇ ಮೊದಲಾಗಿರ್ತಕ್ಕಂಥ ಇವುಗಳು ಪ್ರವಾಹ ರೂಪದಲ್ಲಿ, ಹೆಂಗ ನದಿಗಳು ತುಂಬಿ ಪ್ರವಾಹ ರೂಪ ಬರ್ತೈತದಲ್ರಿ, ಹಂಗ ಈ ಭೂಲೋಕವೇ ಮೊದಲಾಗಿರ್ತಕ್ಕಂಥ 14 ಲೋಕಗಳು ಇವು ಪುನಃ ಪುನಃ ಹಂಗ ಪ್ರಳಯ ಆಗೋದು ಮತ್ ಸೃಷ್ಟಿ ಆಗೋದು, ಪ್ರಳಯ ಆಗೋದು ಮತ್ ಸೃಷ್ಟಿ ಆಗೋದು. ಇದು ಪ್ರವಾಹ ರೂಪದಲ್ಲಿ ಐತಿ ಅಂತ್ರಿ ಇದು. ದೇವ ತಿರ್ಯಂಗ ಮನುಷ್ಯ ಲಕ್ಷಣ. ದೇವ ಅಂದ್ರೆ ದೇವತೆಗಳು ಅಂತ. ತಿರ್ಯಕ್ ಅಂತಂದ್ರೆ ಏನು, ಅನೇಕ ಪ್ರಾಣಿಗಳು.
ಹ್ಮ್ ಇಲ್ಲಿ ತಿರ್ಯಕ್ ಜಂತುಗಳು ಅಂತ ಏನದಾವಲ್ರಿ ಇವು. ಹ್ಮ್ ಹ್ಮ್ ಆಮೇಲೆ ಮನುಷ್ಯರು, ಹ್ಮ್ ಇಲ್ಲಿ ಪಕ್ಷಿಗಳಾಗ್ಲಿ ಕ್ರಿಮಿಗಳಾಗ್ಲಿ ಹ್ಮ್ ಇವೆಲ್ಲ ತಿರ್ಯಕ್ ಜಂತುಗಳು ಅಂತ ಕರೀತಾರೆ ಇವರು. ಅದ ಇಲ್ಲಿ ದೇವತೆಗಳು, ತಿರ್ಯಕ್ ಜಂತುಗಳು ಮತ್ತು ಮನುಷ್ಯರು. ಹ್ಮ್ ಪ್ರಾಣಿ ನಿಕಾಯ ಪ್ರವಾಹಣ, ಹ್ಮ್ ಆ ಪ್ರಾಣಿಗಳ ಒಂದು ಶರೀರ, ಅವುಗಳ ಸಮೂಹ, ಹ್ಮ್ ಆ ಪ್ರಾಣಿಗಳ ಒಂದು ರಾಶಿ ಅನ್ನುವಂತಹದ್ದು ಏನೈತಲ್ಲದು, ಹ್ಮ್ ಅದರ ಪ್ರವಾಹ ಅನ್ನುವಂತಹದ್ದು ಹ್ಮ್ ವರ್ಣಾಶ್ರಮ ಧರ್ಮ ಫಲ ವ್ಯವಸ್ಥಾನ. ಹ್ಮ್ ನೋಡಿ ಇಲ್ಲಿ ಪ್ರತಿಯೊಂದು ವರ್ಣಗಳು ಹ್ಮ್ ಅಂದ್ರೆ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶೂದ್ರ ಅನ್ನುವಂತ ಈ 4 ವರ್ಣಗಳಾಗ್ಲಿ, ಹ್ಮ್ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅನ್ನುವಂತ ಆಶ್ರಮಗಳಾಗಲಿ, ಹ್ಮ್ ಮತ್ತು ಅವುಗಳ ಧರ್ಮ ಮತ್ತು ಫಲ, ಹ್ಮ್ ನೋಡಿ ಇವೆಲ್ಲ ವ್ಯವಸ್ಥೆ ಆಗ್ಬೇಕಲ್ರಿ ಇವಾಗ. ಹೌದೌದು ಪ್ರತಿಯೊಂದು ಇಲ್ಲಿ ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ಎಲ್ಲ ಜೀವಿಗಳಾಗಲಿ ದೇವತೆಗಳಾಗಲಿ ಹ್ಮ್ ಇವೆಲ್ಲವೂ ಒಂದು ಇವುಗಳ ಒಂದು ಪ್ರವಾಹ ಅನ್ನುವಂತಹದ್ದು ಏನದಲ್ಲ, ಹ್ಮ್ ವ್ಯವಸ್ಥಾನಾಂಚ ಹ್ಮ್ ವಿಚ್ಛಿದ್ಯ ವಿಚ್ಛಿದ್ಯ ಉದ್ಭವತಾಂ. ಹ್ಮ್ ಇದು ವಿಚ್ಛಿದ್ಯ ವಿಚ್ಛಿದ್ಯ ಅಂತಂದ್ರೆ ಏನು, ಹ್ಮ್ ಇದು ಎಲ್ಲ ಭಿನ್ನ ಭಿನ್ನವಾಗಿ ಅಂತ. ಹ್ಮ್ ಇವೆಲ್ಲ ಬಿಟ್ಬಿಟ್ಟು ಏನಾಗ್ತಾ ಇದಾವ, ಇವು ಹುಡ್ತಾ ಇದಾವ ಅಂತಿವು. ಹೌದು ಹೌದು ಇವು ಅನಾದಿ ಕಾಲದಿಂದ ಹಿಂಗ ಹುಟ್ಟುದು ಸಾಯುದು ಹಿಂಗ ಐತಿ ಅಂತಿದು. ಹ್ಮ್ ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಹ್ಮ್ ಪುನರಪಿ ಜನನೇ ಜಠರಸೇನಂ ಅಂತ ಹೇಳ್ತಾರಲ್ರಿ ಇಲ್ಲಿ. ಹೌದು ಹಂಗ ಇದು ಸೃಷ್ಟಿ ಆಗುದು ಪ್ರಳಯ ಆಗುದು, ಸೃಷ್ಟಿ ಆಗುದು ಪ್ರಳಯ ಆಗುದು ಅಂತ. ಹ್ಮ್ ಅದು ಹಿಂದೆ ಒಂದು ದೃಷ್ಟಾಂತ ಬರ್ತೈತಿ ನೋಡೋದು. ಹ್ಮ್ ಆಂಜನೇಯ ಅದೇನು ಇದನ್ನ ತರಕ್ ಹೋಗಿದ್ನಂತದು, ಸುಗಂಧ ಪುಷ್ಪ ಯಾವುದೋ ಅಲ್ಲಿ ಹ್ಮ್ ಹೋದಾಗ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಆಂಜನೇಯ ಅವಾಗ ವಯಸ್ಸಾಗಿತ್ತು ಅವಂದೇ, ಒಂದು ಬಾಲ ದಾಟಿ ಹೋಗ್ಬೇಕಾಗಿತ್ತು ರೀ ಅವಾಗ. ಹ್ಮ್ ಅವ ಸರಸ್ ಅಂತಾನೆ, ನನಗೆ ವಯಸ್ಸಾಗಿತ್ತಪ್ಪ ನೀನ ಸರಸ್ ಅಂತೇಳಿ ಹೇಳ್ತಾನ್ರಿ. ಹ್ಮ್ ಅವ ಅದು ಭೀಮಗ್ರಿ, ಅದು ಹ್ಮ್ ಭೀಮಗ್ರ ಸರಸಾಕನ ಆಗಂಗಿಲ್ಲ ಅದು. ಹ್ಮ್ ನೀನ್ ನಂದು ಇಂಥ ಬಲ ಐತಿ ಇದೊಂದು ಇದಾಗೋಲ್ಲಲ್ಲ ಅಂತ ಹೇಳಿ ಇದನ್ನ ಮಾಡ್ತಾನ್ರಿ ಅದು. ಹ್ಮ್ ಹ್ಮ್ ಇದು ಒಂದು ಪ್ರಸಂಗ ಬರ್ತೈತಿ. ಇನ್ನೊಮ್ಮೆ ಹೋದಾಗ ಹ್ಮ್ ಅವನಿಗೊಂದು ಅಹಂಕಾರ ಬರ್ತದೆ ನೋಡ, ನಾ ಲಂಕಾ ಹಾರಿದ್ದಕ್ಕ ನನ್ನ ಶಕ್ತಿಯಿಂದಲೇ, ಹ್ಮ್ ನನ್ನ ಅಂತ ಶಕ್ತಿ ಇದ್ದಿದ್ದಕ್ಕನ ನನಗ ಹ್ಮ್ ಲಂಕಾ ಹಾರಾಕ್ ನನಗ ರಾಮ ಕಳಿಸ್ಕೊಟ್ಟ ಹ್ಮ್ ಅಂತ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬಂದಿರ್ತೈತೆ ಅದ್ರಾಗ. ಅದ ಬಂದಾಗ ಅಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ದಾರಿ ಒಳಗೆ ಏನಾಗಿರ್ತೈತೆ ಅಂದ್ರೆ, ಹ್ಮ್ ಅಲ್ಲಿ ಒಬ್ಬ ಋಷಿ ಕುಳಿತಿರ್ತಾನ್ರ ಅವ. ಹ್ಮ್ ಆ ಋಷಿ ಹತ್ತಕ್ಕೆ ಹೋದಾಗ ಅಲ್ಲಿ ಸೀತಾದೇವಿ ಇದನ್ನ ಕೊಟ್ಟಿರ್ತಾಳಲ್ರಿ, ಅದು ಉಂಗುರ. ಹ್ಮ್ ಮಳ್ಳಿ ಮತ್ತೆ ರಾಮ ಬಂದು ತೋರಿಸ್ಬೇಕಾಗಿರ್ತೈತಲ್ಲ ಅದನ್ನ. ಹೌದು ಹೌದು ಅವಾಗ ಏನಾಗ್ತೈತಿ, ಅದನ್ನ ಅಲ್ಲಿ ಒಂದ್ ಕಡೆ ಇಟ್ಟು ಮೂತ್ರಕ್ಕೆ ಹೋಗ್ಬೇಕಾಗಿರ್ತೈತ್ರಿ ಅವ. ಹ್ಮ್ ಹೋಗಿ ಬರೋಳಗಾಗಿ ಏನ್ ಮಾಡ್ಬಿಟ್ಟಿರ್ತಾನ, ಕಮಂಡದೊಳಗೆ ಹಾಕ್ಬಿಟ್ಟಿರ್ತಾನ ಋಷಿ ಅದನ್ನ. ಹ್ಮ್ ಹ್ಮ್ ಅವಾಗ ಋಷಿ ಬಂದ ಕೂಡಲೇ ಅದನ್ನ ನೋಡ್ತಾನ, ಇದು ಕಾಣಂಗೇ ಇಲ್ಲಲ್ರಿ ಅದು. ಹ್ಮ್ ಅವಾಗ ಋಷಿನ ಕೇಳ್ತಾನ ಆಂಜನೇಯ, ಹ್ಮ್ ಏನಪ್ಪ ಮತ್ ನಾನು ಮುದ್ರೆ ಉಂಗ್ರ ತಂದಿದ್ನಲ್ಲ ಎಲ್ಲಿ ಐತಿ ಅಂತಂದಾಗ, ಹ್ಮ್ ಅವಾಗ ನೋಡಪ್ಪ ಕಮಲದಲ್ಲಿ ನೋಡಂತ ಹೇಳ್ತಾನ. ಹ್ಮ್ ಅದ್ರಾಗ ನೋಡಿದ್ರೆ ಲೆಕ್ಕಿಲ್ಲದಷ್ಟು ಉಂಗುರಗಳು, ಹ್ಮ್ ಒಂದು ಎರಡು ಸಿಕ್ಕಾಪಟ್ಟೆ ಇರ್ತಾವ ಅವು. ಹ್ಮ್ ಅದ್ರಾಗ ತಂದ್ ಯಾವ್ದು ಗುರ್ತಾಗವಲ್ದು. ಹೌದು ಅವಾಗ ಅವ ಕೇಳ್ತಾನ, ಇದೇನ್ ಇಷ್ಟೆಲ್ಲ ಹೆಂಗದು ಅಂತಂದ್ರೆ, ನೋಡಪ್ಪ ಹ್ಮ್ ನೀ ಎಷ್ಟೇ ಆಂಜನೇಯ ಅಂತ ಕೇಳ್ತಾನವ. ಹಿಂದ್ ಇಂತಾವ್ ಎಷ್ಟೋ ಸಲ ರಾಮಾಯಣ ಆಗಿ ಹೋಗೈತಿ, ಹ್ಮ್ ಪ್ರತಿ ಸಲ ಬಂದಾಗ ಒಬ್ಬ ಆಂಜನೇಯ ಇದ್ರಾಗ ಹಾಕಿರ್ತಾನವ. ಹ್ಮ್ ಈ ಅಂದ್ರೆ ನಾನ ಅನ್ನೋ ಒಂದು ಅಹಂಕಾರ ಬಂದಿತ್ತಲ್ರಿ ಈಗ. ಹೌದು ಹೌದು ಅಹಂಕಾರ ದೂರ ಮಾಡೋ ಸಲುವಾಗಿ ಅಲ್ಲಿ ಆ ರೀತಿ ಒಂದು ಲೀಲೆ ತೋರಿಸ್ತಾರಲ್ಲಿ. ಹ್ಮ್ ಹಿಂಗೆ ಎಷ್ಟೋ ಜನ ರಾಮಾಯಣ ಹೋಗಿತ್ತಂದ್ರೆ, ಎಷ್ಟೋ ಪ್ರತಿಯೊಂದು ಕಲ್ಪದಲ್ಲಿನೂ ಹ್ಮ್ ಈ ದಶಾವತಾರ ಆಗೇ ಆಗ್ತಾವು. ಹ್ಮ್ ಅವಾಗ ರಾಮ ಮತ್ತೆ ಅಲ್ಲಿ ಸೀತಾದೇವಿಯನ್ನ ಕಳ್ಕೊಳ್ತಾನ, ಮತ್ತೆ ಅವಾಗ ರಾವಣನ ಸಂಹಾರ ಮಾಡಿ ತರ್ತಾನ ಇಂಥವು. ಹ್ಮ್ ಅದಕ್ಕೆ ಇಲ್ಲಿ ಉಂಗುರಗಳು ಇಂಥವು ಇಷ್ಟೆಲ್ಲ ಇರ್ಬೇಕಾಗಿತ್ತು ಅಂತಂದ್ರೆ, ಹ್ಮ್ ಅಂದ್ರೆ ನೀ ಎಷ್ಟನೇ ಆಂಜನೇಯ ಅಂತ ಕೇಳ್ತಾನವ. ಹ್ಮ್ ಹ್ಮ್ ನಾ ಒಬ್ಳಂತ ತಿಳ್ಕೊಂಡಿದ್ದೆ, ಹಂಗಾರೆ ಇಂಥ ಆಂಜನೇಯಗಳು ಹಿಂದೆ ಎಷ್ಟೋ ಕಲ್ಪದಲ್ಲಿ ಆಗಿ ಹೋಗ್ಯಾರ ಏನು ಅಂತ ಕೇಳ್ತಾನ್ರಿ ಹಿಂಗ ಬರ್ತದ ಅದು. ಇನ್ನು ರೋಮರ್ಷಿ ಇಂಥ ಬಾಳ ಬರ್ತಾವ ರೋಮರ್ಷಿ ಕಥೆಗಳು. ಹಿಂಗ ಅಂದ್ರೆ ಇದು ಎಷ್ಟೋ ಹಿಂಗ ಸೃಷ್ಟಿಗಳು ಆಗಿ ಹೋಗ್ಯಾವ ಅಂತ ಇಂತಾವು. ಪ್ರತಿಯೊಂದು ಇದರಲ್ಲಿನೂ ವರ್ಣ ಆಶ್ರಮ ಮತ್ತು ಧರ್ಮ ಅವುಗಳ ಫಲ ವ್ಯವಸ್ಥೆ ಎನ್ನುವಂತಹದ್ದು ಇದು ಅನಾದಿಯಾದ ಸಂಸಾರದೊಳಗ ನಿಯತತ್ವಂ ಅಂದ್ರೆ ನಿಯಮಿತವಾಗಿ ಐತೈತೆ ಅಂತ ಇದು.
ಇಂದ್ರಿಯ ಸಂಬಂಧ ನಿಯತತ್ವಂ ಹ್ಮ್ ಪ್ರತ್ಯೇತವ್ಯಂ. ಹ್ಮ್ ಮತ್ತೀಗೇನು ನಮಗೆ ಇಂದ್ರಿಯಗಳದಾವಲ್ರಿ ಇವಾಗ ನಮ್ಮ ಶರೀರದೊಳಗೆ, ಹ್ಮ್ ಕಣ್ಣು ಅದ, ಕಿವಿ ಅದ, ಹ್ಮ್ ಮೂಗು ಅದ, ನಾಲಿಗೆ ಅದ, ಚರ್ಮ ಅದ, ಹ್ಮ್ ಇವು ಜ್ಞಾನವನ್ನು ಮಾಡ್ಕೊಳ್ತಾವ. ಇವು ಹ್ಮ್ ಕಣ್ಣು ರೂಪವನ್ನ, ಹ್ಮ್ ಕಣ್ಣಿಗೆ ವಿಷಯ ಯಾವುದು ರೂಪ, ಹ್ಮ್ ಕಿವಿಗೆ ವಿಷಯ ಯಾವುದು ಶಬ್ದ, ಹ್ಮ್ ಹೀಗೆ ಚರ್ಮಕ್ಕೆ ವಿಷಯ ಯಾವುದು ಸ್ಪರ್ಶ. ಹ್ಮ್ ಇವುಗಳ ಒಂದು ಸಂಬಂಧ ಅನ್ನುವಂಥದ್ದು, ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆಗ್ತೈತಿ. ಇವಾಗ ಹ್ಮ್ ಹ್ಮ್ ಕಣ್ಣು ಕೇವಲ ರೂಪವನ್ನು ಮಾತ್ರ ಗ್ರಹಿಸ್ತದ. ಹ್ಮ್ ಕಣ್ಣಿನ ಕೆಲಸ ಕಿವಿ ಮಾಡಂಗಿಲ್ಲ, ಕಿವಿ ಕೆಲಸ ಕಣ್ಣು ಮಾಡಂಗಿಲ್ಲ. ಹೌದು ಹೌದು. ಕಿವಿ ಕೇಳೋ ಕೆಲಸ ಅಷ್ಟೇ ಮಾಡ್ತದೆ, ಕಿವಿ ನೋಡಂಗಿಲ್ಲ. ಕಿವಿ ನೋಡ್ತಂತಾರನೇ ಯಾರ, ಎಲ್ಲ ಕಿವಿ ಕೇಳಿಸೋದು ಅಷ್ಟೇ, ಅದು ಕೇಳೋದಷ್ಟೇ ಕಿವಿ ಕೆಲಸ, ಹ್ಮ್ ನೋಡೋದಷ್ಟೇ ಕಣ್ಣಿನ ಕೆಲಸ. ಹ್ಮ್ ಹಿಂಗ ಪ್ರತಿಯೊಂದು ಇಂದ್ರಿಯಗಳು ತಮ್ಮ ವಿಷಯಗಳೊಳಗ ಏನು ಒಂದು ಸಂಬಂಧ ಆಗ್ತಾವಲ್ಲ, ಹ್ಮ್ ಅವು ನಿಯಮಪೂರ್ವಕ ಪ್ರತಿಯೊಂದು ಸೃಷ್ಟಿಯಲ್ಲಿ ಹಿಂಗೆ ಇರ್ತೈತೆ ಅಂತದು. ಹೌದು. ಅನಾದಿಯಾಗಿರ್ತಕ್ಕಂಥ ಸಂಸಾರದೊಳಗ ಹ್ಮ್ ಪ್ರತಿಯೊಂದು ಇಂದ್ರಿಯ ಮತ್ತು ವಿಷಯಗಳ ಸಂಬಂಧ ಅನ್ನುವಂಥದ್ದು ಹ್ಮ್ ಅದು ನಿಯಮಿತವಾಗಿ ಹ್ಮ್ ಅದು ಆ ಹಿಂಗ ಆಗ್ತದಂತ ತಿಳ್ಕೊಬೇಕಂತ ನಾವು ಹೇಳ್ತಾ ಇದ್ದಾರೆ ಅವರು. ಹ್ಮ್ ನಹಿ ಇಂದ್ರಿಯ ವಿಷಯ ಸಂಬಂಧಾದ್ ವ್ಯವಹಾರಸ್ಯ ಹ್ಮ್ ಪ್ರತಿಸರ್ಗಂ ಅನ್ಯಥಾತ್ವಂ ಷಷ್ಟೇಂದ್ರಿಯ ವಿಷಯಕಲ್ಪಂ ಶಕ್ಯಂ ಉತ್ಪ್ರೇಕ್ಷಿತಂ. ಹ್ಮ್ ಇಲ್ಲಿ ಆ ಇಂದ್ರಿಯಗಳ ಮತ್ತು ವಿಷಯಗಳ ಒಂದು ವ್ಯವಹಾರ ಅನ್ನುವಂತಹದ್ದು ಹ್ಮ್ ಪ್ರತಿಯೊಂದು ಸರ್ಗದಲ್ಲಿ, ಸರ್ಗದ ಸೃಷ್ಟಿ ಅಂತಾರೆ. ನಮ್ಗೆ ಎಷ್ಟು ಸೃಷ್ಟಿಗಳು ಆಗ್ತಾ ಇದ್ದಾವಲ್ಲ, ಹ್ಮ್ ಪ್ರತಿಯೊಂದು ಸೃಷ್ಟಿಗಳಲ್ಲಿ ಇಂದ್ರಿಯ ಮತ್ತು ವಿಷಯಗಳ ವ್ಯವಹಾರ ಹ್ಮ್ ಅದು ಹಾಗೆಯೇ ನಡ್ಕೊಂಡು ಬರ್ತದೆ. ಹಿಂದಿನ ಕಲ್ಪದಲ್ಲಿ ಹಿಂದಿನ ಸೃಷ್ಟಿಗಳಿಗೆ ಏನಾಗಿತ್ತೋ ಈ ಸೃಷ್ಟಿಯಲ್ಲಿ ಅದೇ ಅದು ಅಂತ. ಹ್ಮ್ ಹ್ಮ್ ಅದೇ ಹೇಳಿದ್ನಲ್ಲ, ಕಣ್ಣಿನ ಕೆಲಸ ಕಿವಿ ಮಾಡಂಗಿಲ್ಲ, ಕಿವಿ ಕೆಲಸ ಮಾಡಂಗಿಲ್ಲ. ಹಿಂದಿನ ಸೃಷ್ಟಿಯೊಳಗ ಕಣ್ಣು ಬರೇ ನೋಡುದು ಮಾಡ್ತಿತ್ತು, ಹ್ಮ್ ಈ ಸೃಷ್ಟಿಯೊಳಗ ಕಣ್ಣು ಕೇಳ್ತೈತಿ ಅಂತ ಏನಾರ ಬದಲಾವಣೆ ಆಗೈತೇನ್ರಿ ಅದು? ಇಲ್ಲ ಇಲ್ಲ. ಯಾವ ಸೃಷ್ಟಿಯೊಳಗೆ ಹೋದ್ರೂ ಆಯಾ ಇಂದ್ರಿಯಗಳು ತಮ್ಮ ವಿಷಯಗಳನ್ನೇ ವ್ಯವಹರಿಸ್ತಾ ಇದ್ದ ಹೊರತು ಅಲ್ಲಿ ಬದಲಾಗಂಗಿಲ್ಲ. ಹ್ಮ್ ಆ ಸೃಷ್ಟಿಯೊಳಗಿದ್ದು ಈ ಸೃಷ್ಟಿಯೊಳಗೆ ಏನಾದ್ರೂ ಬದಲಾವಣೆ ಆಕೈತಿ ಏನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರ. ಹ್ಮ್ ಆಮೇಲೆ ಅನ್ಯಥಾತ್ವಂ ಷಷ್ಟೇಂದ್ರಿಯ ವಿಷಯಕಲ್ಪಂ ಶಕ್ಯಂ ಉತ್ಪ್ರೇಕ್ಷಿತಂ. ಹಿಂದ 5 ಇಂದ್ರಿಯಗಳಿದ್ವಪ್ಪ, ಈಗ 6 ಇಂದ್ರಿಯ ಅಂತ ಹೇಳಿ ಹ್ಮ್ ಮತ್ತೊಂದು ಏನಾದ್ರೂ ಇಂದ್ರಿಯ ಅನ್ನುವಂತ ಅದು ಮತ್ತೊಂದು ವಿಷಯವನ್ನ ಅದು ಅರಿತದ ಅಂತ ಹೇಳಿ ಹಿಂಗ್ ಈ ರೀತಿಯಾಗಿ ಉತ್ಪ್ರೇಕ್ಷೆ ಮಾಡಕ್ ಬರ್ತದೇನು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು 6ನೇ ಇಂದ್ರಿಯ ಮತ್ತೆ ಸೃಷ್ಟಿ ಆಗೈತೇನ್ರ ಅವಾಗ ಮತ್ತೊಂದು ಇದ್ರಾಗ? ಏನಿಲ್ಲ, ಅದು 5 ಇಂದ್ರಿಯಗಳು 5 ವಿಷಯಗಳೇ. ಅದು ಹಿಂದಿನ ಕಲ್ಪದಲ್ಲಿ ಏನೈತೋ ಅದೇ ರೀತಿ ಈ ಕಲ್ಪದಲ್ಲಿನೂ ಐತಿ ಅಂತ. ಪುನಃ ಸೃಷ್ಟಿಯಲ್ಲಿ ಅದೇ ಇರ್ತದಂತ ಹೇಳ್ತಾ ಇದ್ದಾರೆ. ಅವೇ ಜೀವರಾಶಿಗಳೇ, ಅವೇ ಭೋಗಗಳು, ಅದೇ ಸಂಸಾರ ಮತ್ ಪುನಃ ಪುನಃ ಯಾವ ಕಲ್ಪದಲ್ಲಿ ಇದ್ರೂ ಇದೇ ಐತಿ ಅಂತ. ಅಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅತಶ್ಚ ಸರ್ವಕಲ್ಪಾನಾಂ ತುಲ್ಯ ವ್ಯವಹಾರತ್ವಾತ್. ನೋಡು, ಪ್ರತಿಯೊಂದು ಕಲ್ಪಗಳಲ್ಲಿ ವ್ಯವಹಾರ ಮಾತ್ರ ಸಮಾನ. ಅದು ವ್ಯವಹಾರದಲ್ಲಿ ಏನು ಬದಲಾವಣೆ ಆಗಂಗಿಲ್ಲ. ಹಿಂದಿನ ಕಲ್ಪದಲ್ಲಿ ಜೀವರಾಶಿಗಳು ಯಾವ ರೀತಿ ಧರ್ಮ ಅಧರ್ಮಗಳನ್ನ ಮಾಡ್ತಿದ್ರೋ ಈ ಕಲ್ಪದಲ್ಲಿಯೂ ಕೂಡ ಅದೇ ರೀತಿ ಧರ್ಮ ಧರ್ಮಗಳನ್ನ ಮಾಡ್ತಾರ. ಹಿಂದೇನು ಅಲ್ಲಿ ಏನು ಗೃಹಸ್ಥ ವಾನಪ್ರಸ್ಥ ಏನದಾರ ಎಲ್ಲ ಆಶ್ರಮಗಳಾಗಲಿ ಅಥವಾ ವರ್ಣಗಳ ಧರ್ಮಗಳಾಗಲಿ ಅವು ಏನು ಬದಲಾವಣೆ ಆಗಂಗಿಲ್ಲ ಅಂತ. ಹಿಂದಿದ್ದಂಗ ಈ ಕಲ್ಪದಲ್ಲಿ ಅಂತ. ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಕೂಡ ಏನು ವ್ಯವಹಾರಗಳಿದಾವಲ್ಲ ಅವು ಸಮಾನ ಅದಾವಂತ. ಕಲ್ಪಾಂತರ ಸಂಧಾನ ಕ್ಷಮತ್ವಾಚ ಈಶ್ವರಾಣಂ. ಅಂದ್ರೆ ಆ ಕಲ್ಪಾಂತರದಲ್ಲಿರ್ತಕ್ಕಂಥ ವ್ಯವಹಾರಗಳ ಒಂದು ಸ್ಮರಣೆ ಅನ್ನುವಂತಹದ್ದು, ಅದ್ರ ನೆನಪು ಅನ್ನುವಂತಹದ್ದು ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು ಯಾರು? ಯಾವ ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭನಿಗೆ ಅದ್ರದ್ದೆಲ್ಲ ಸ್ಮರಣೆ ಇರ್ತೈತೆ ಅಂತವ. ಇಲ್ಲಿ ಸೃಷ್ಟಿ ಮಾಡ್ಬೇಕಾದ್ರ ಅವ ಆ ಎಲ್ಲಾ ವ್ಯವಹಾರನೆಲ್ಲ ಸ್ಮರಣ ಮಾಡ್ಕೋತಾನಂತ. ಹಿಂದಿನ ಸೃಷ್ಟಿಯೊಳಗೆ ಏನಾಗೈತಿ, ಯಾವ್ಯಾವ ಜೀವರಾಶಿಗಳು ಏನೇನ್ ಕರ್ಮಗಳನ್ನ ಮಾಡ್ಯಾರ, ಅವ್ರಿಗೆ ಏನೇನು ಫಲ ಕೊಡಬೇಕು, ಈ ಸೃಷ್ಟಿಯೊಳಗೆ ಏನ್ ಮಾಡ್ಬೇಕು ಅನ್ನೋದು ಇದು ಆ ಈಶ್ವರನಾಗಿರ್ತಕ್ಕಂಥವನಿಗೆ ಅದ್ರ ನೆನಪಿಡ್ತಾನಂತವನು. ಅವನಿಗೆ ಮಾತ್ರ ನೆನಪಿರ್ತೈತೆ ಅದು. ಯಾರಿಗೆ? ಆದಿ ಜೀವ ಹಿರಣ್ಯ ಗರ್ಭ. ಅವನಿಗೆ ಇಲ್ಲಿ ಈಶ್ವರ ಅಂತ ಕರ್ಕೊಂಬಂದ್ರ ಅವನು. ಆ ಕಲ್ಪಾಂತರದ ಎಲ್ಲ ವ್ಯವಹಾರವನ್ನ ನೆನಪಿಡ್ತಾ ಇದ್ದಾನ. ಅವನಿಗೆ ಮಾತ್ರ ಅದು ಸಾಧ್ಯ ಐತಿ ಅಂತ. ಸಮಾನ ನಾಮರೂಪ ಏವ ಪ್ರತಿಸರ್ಗಂ ವಿಶೇಷ ಪ್ರಾದುರ್ಭವಂತಿ. ಅಂದ್ರೆ ಪ್ರತಿಯೊಂದು ಸೃಷ್ಟಿಯೊಳಗೂ ಕೂಡ
ಹ್ಮ್ ಇಲ್ಲಿ ಸಮಾನವಾಗಿರ್ತಕ್ಕಂಥ ನಾಮರೂಪಗಳು ಅಂತ. ಹ್ಮ್ ಇಲ್ಲಿ ಅವಾಗೇನು ನಾಮಗಳಿದ್ದು ಅದೇ ನಾಮಗಳು. ಹ್ಮ್ ಅವಾಗ ಪೃಥ್ವಿನೇ ಅಂದ್ರು, ಈಗ ಏನು ಪೃಥ್ವಿ ಮತ್ತೊಂದು ಬೇರೆ ಹೆಸರು ಬರಂಗಿಲ್ಲ ಈಗ. ಹ್ಮ್ ಆ ಪೃಥ್ವಿಗಿರ್ತಕ್ಕಂಥ ನಾಮರೂಪಗಳು, ಜಲಕ್ಕಿರ್ತಕ್ಕಂಥ ನಾಮರೂಪಗಳು, ಹ್ಮ್ ಅಗ್ನಿಗಿರ್ತಕ್ಕಂಥ ನಾಮರೂಪಗಳು ಇವೇನದಾವಲ್ರಿ ಅವು ಹ್ಮ್ ಇವೆಲ್ಲ ಸಮಾನವಾಗಿ ಉಂಟಾಗ್ತಾವಂತೇವು. ಹ್ಮ್ ಹಿಂದಿನ ಸೃಷ್ಟಿಯಲ್ಲಿರ್ತಕ್ಕಂಥ ಯಾವ ರೂಪ ನಾಮಗಳು ಏನೇನದಾವಲ್ಲ ಹ್ಮ್ ಅವು ಪುನಃ ಸೃಷ್ಟಿಯಲ್ಲಿ ಅವೇ ಉಂಟಾಗ್ತವೆ ಹೊರತು ಅಲ್ಲಿ ಯಾವ ಬದಲಾವಣೆ ಅನ್ನುವಂತಹದ್ದು ಆಗೋದಿಲ್ಲ ಅಂತ. ಹ್ಮ್ ಇಲ್ಲಿ ಸಮಾನ ನಾಮರೂಪಗಳು ಹ್ಮ್ ಇರುವುದರಿಂದ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಸಮಾನ ನಾಮರೂಪತ್ವಾಚ್ಚ ಆವೃತ್ತೌ ಅಪಿ ಮಹಾಸರ್ಗ ಮಹಾಪ್ರಳಯ ಲಕ್ಷಣಾಯಾಂ. ಇಲ್ಲಿ ಮಹಾಸರ್ಗ ಅಥವಾ ಮಹಾಪ್ರಳಯ. ಹ್ಮ್ ಮಹಾಸರ್ಗ ಅಂದ್ರೆ ಪುನಃ ಸೃಷ್ಟಿ ಅಂತ. ಹ್ಮ್ ಮಹಾಪ್ರಳಯ ಅಂತಂದ್ರೆ ಅದು ಪ್ರಳಯ ಆಗುವಂತ ಈ ಒಂದು ಇದರಲ್ಲಿ ಆವೃತ್ತ, ಅದೇ ಆವೃತ್ತಿ ಅಂತಂದ್ರೆ ಏನು, ಹ್ಮ್ ಪುನಃ ಅದೇ ಆವೃತ್ತಿ ಆಗ್ತೈತೆ ಅಂತದು. ಹ್ಮ್ ಹ್ಮ್ ಹಿಂದಿದ್ದದ್ದನೇ ಹ್ಮ್ ಪುನಃ ಆವೃತ್ತಿ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಜಗತ್ತೋ ಅಭ್ಯುಪಗಮ್ಯಮಾನ ಯಾಮ್ನ ಕಶ್ಚಿತ್ ಶಬ್ದ ಪ್ರಾಮಾಣ್ಯಾದಿ ವಿರೋಧ. ಹ್ಮ್ ನಾವು ಈ ರೀತಿಯಾಗಿ ಜಗತ್ತಿನ ಒಂದು ಸೃಷ್ಟಿ ಮತ್ತು ಪ್ರಳಯಗಳನ್ನ ಹ್ಮ್ ನಾವು ಒಪ್ಪಿಕೊಂಡು ಬಂದಿರುವುದರಿಂದ, ಹ್ಮ್ ಶ್ರುತಿ ಸ್ಮೃತಿಗಳು ಅದನ್ನ ಬೋಧ ಮಾಡ್ತಾ ಇರುವುದರಿಂದ ಹ್ಮ್ ಇಲ್ಲಿ ಯಾವುದೇ ಒಂದು ಶಬ್ದದ ಪ್ರಮಾಣಕ್ಕೆ ವಿರೋಧ ಅನ್ನುವಂತಹದ್ದು ಇಲ್ಲ ಅಂತ. ಹ್ಮ್ ಆ ಶಬ್ದದ ಪ್ರಾಮಾಣ್ಯ ಅನ್ನುವಂತಹದ್ದು ಹ್ಮ್ ಅದ್ರ ಬಗ್ಗೆ ಈ ವಿಷಯದೊಳಗೆ ಏನಾದ್ರೂ ವಿರೋಧ ಅನ್ನುವಂತಹದ್ದು ಅದೇನು ಅಂತಂದ್ರೆ ಹ್ಮ್ ಇಲ್ಲಿ ಯಾವ ವಿರೋಧನೂ ಇಲ್ಲ ಅಂತ ಹೇಳಿ ಹ್ಮ್ ಹಿಂಗ ಆ ಒಂದು ಸೃಷ್ಟಿ ಬಗ್ಗೆ ಎಲ್ಲ ಹೇಳ್ಕೊಂಡು ಬಂದ್ರು. ಹ್ಮ್ ಹೌದ್ರಿ, ಇದನ್ನ ನೀವೇನು ಕಲ್ಪಿಸ್ಕೊಂಡು ಹೇಳ್ತಿರೋ ಅಥವಾ ಇದಕ್ಕೆ ಏನಾದ್ರೂ ಹ್ಮ್ ಶ್ರುತಿ ಸ್ಮೃತಿ ಪ್ರಮಾಣಗಳು ಏನಾದ್ರೂ ಅದಾವೇನು ಅಂತ ಹ್ಮ್ ಇಲ್ಲಿ ನಮಗೆ ಇನ್ನೊಂದು ಆಕ್ಷೇಪ ಬರ್ತೈತಲ್ರಿ ಇವಾಗ. ಹೌದು ಹೌದು ಮತ್ತೆ ನಮಗೆ ಸಂಶಯ ಬರ್ತೈತಿ ಇಲ್ಲಿ. ಹೌದು ಯಾಕೆ ನೀವು ಸುಮ್ಮನೆ ಹಂಗೆ ನಿಮ್ ಮನಸ್ಸಿಗೆ ಬಂದಂಗೆ ಹೇಳ್ತೀರೇನೋ ಅಂತ ಹೇಳಿ ಹ್ಮ್ ಯಾರಾದ್ರೂ ಆಕ್ಷೇಪ ಮಾಡಿದ್ರೆ, ಹ್ಮ್ ಇಲ್ಲಪ್ಪ ಈ ಸೃಷ್ಟಿಗಳು ಇವು ಸಮಾನವಾಗಿರ್ತಕ್ಕಂಥ ಹ್ಮ್ ನಾಮರೂಪಗಳು ಉಂಟಾಗುವುದಕ್ಕೆ ಹ್ಮ್ ಅನೇಕ ಶ್ರುತಿಗಳು ಅದಾವು, ಸ್ಮೃತಿಗಳು ಅದಾವು. ಹ್ಮ್ ಶ್ರುತಿ ಸ್ಮೃತಿಗಳು ಕೂಡ ಈ ಸೃಷ್ಟಿಯ ಒಂದು ಪ್ರಕ್ರಿಯೆ ಬಗ್ಗೆ, ಹ್ಮ್ ಈ ಸೃಷ್ಟಿ ಆಗೋದ್ರ ಬಗ್ಗೆ ಮತ್ತು ಪ್ರಳಯ ಆಗೋದ್ರ ಬಗ್ಗೆ, ಹ್ಮ್ ಇದ್ರ ಬಗ್ಗೆ ಹೇಳ್ತಕ್ಕಂತ ಎಷ್ಟೋ ಶ್ರುತಿ ಸ್ಮೃತಿಗಳದಾವು. ಹ್ಮ್ ಅದನ್ನ ನಿನಗೆ ಹೇಳ್ತೀನಿ ಅಂತ ಹೇಳಿ ನಮಗ್ ಪ್ರಮಾಣ ಕೊಡ್ತಾರೆ ಇವಾಗ. ಹ್ಮ್ ಹ್ಮ್ ಹಿಂಗ್ ಶ್ರುತಿಗಳಲ್ಲಿ ನೋಡಪ್ಪ ಹಿಂಗ್ ಸೃಷ್ಟಿಯಾಗೈತಿ, ಹ್ಮ್ ಈ ರೀತಿಯಾಗಿ ಸೂರ್ಯ ಚಂದ್ರ ಇವರೆಲ್ಲಾನು ಆ ಭಗವಂತ ಹೆಂಗ್ ಸೃಷ್ಟಿ ಮಾಡಿದ ಅನ್ನುವಂತಹದ್ದು ಮತ್ತೆ ಹೆಂಗ್ ಪ್ರಳಯ ಆಗ್ತದ ಅನ್ನೋದ್ರ ಬಗ್ಗೆ ಹ್ಮ್ ಇಲ್ಲಿ ಅನೇಕ ಶ್ರುತಿ ಸ್ಮೃತಿಗಳದಾವು. ಹ್ಮ್ ಅವುಗಳನ್ನ ನಾನು ನಿನಗೆ ಬೋಧ ಮಾಡ್ತೀನಿ ಅಂತ ಹೇಳಿ ಹ್ಮ್ ಮುಂದಿನ ಭಾಷ್ಯದಲ್ಲಿ ಅದನ್ನ ಹೇಳ್ತಾರದನ್ರಿ. ಹ್ಮ್ ಅದನ್ನ ಮತ್ತೆ ನೋಡೋಣ, ನಾಳೆ ಬೆಳಿಗ್ಗೆ ನೋಡೋಣ. ನೋಡ್ರಿ. ನಮಸ್ಕಾರ. ಆಯ್ತು.